ಗೃಹದ ನೀತಿ ನಿಯಮಗಳು. ಇದು 61 ಪುಟಗಳ ಬೆರಳಚ್ಚು ಮಾಡಿದ ಹಸ್ತಪ್ರತಿ. ಇದು 2ನೆಯ ಪ್ರತಿ. ಆದರೆ ಡಾ. ಅಂಬೇಡ್ಕರ್ ಅವರಿಂದಲೇ ಮಾಡಿದ ತಿದ್ದುಪಡಿಗಳು ಮತ್ತು ಮಾರ್ಪಾಡುಗಳು ಇವೆ. ಅವರ ಎಲ್ಲಾ ತಿದ್ದುಪಡಿಗಳನ್ನು ಗಣನೆಗೆ ತೆಗೆದುಕೊಂಡು ಅದನ್ನಿಲ್ಲಿ ಮುದ್ರಿಸಲಾಗಿದೆ. ಮನುಸ್ಮೃತಿ ಅಥವಾ ಪ್ರತಿಕ್ರಾಂತಿಯ ವೇದವಾಕ್ಯ ಎಂಬ ಹೆಸರಿನ ಒಂದು ಪ್ರತ್ಯೇಕ ಕಡತವಿದೆ. ಆ ಪ್ರತಿಯಲ್ಲಿ ಮನುಸ್ಮೃತಿ ಕುರಿತು ಅನೇಕ ಭಾಗಗಳ ವತಿಯಲ್ಲಿ ಟಿಪ್ಪಣಿಗಳನ್ನು ಬರೆಯಲಾಗಿದೆ. ಆದಾಗ್ಯೂ ಈ ಎಲ್ಲ ಟಿಪ್ಪಣಿಗಳನ್ನು ಗೃಹದ ನೀತಿ ನಿಯಮಗಳು ಎಂಬ ಈ ಪ್ರಬಂಧದಲ್ಲಿ ಕಾಣಬಹುದು. ಈ ಟಿಪ್ಪಣಿಗಳನ್ನು ಈ ಪ್ರಬಂಧದಲ್ಲಿ ಮುದ್ರಿಸುವುದು ಕೇವಲ ಪುನರುಕ್ತಿಯಾಗುವುದೆಂದು ಭಾವಿಸಲಾಯಿತು. ಆದ್ದರಿಂದ ಮೇಲೆ ಹೇಳಿದ ಪ್ರತಿಯನ್ನು ಪ್ರತ್ಯೇಕವಾಗಿ ಮುದ್ರಿಸಿಲ್ಲ. ಅಡ್ಡಗೆರೆ. ಸಂಪಾದಕರು ಐ. ಹಿಂದೂಗಳ ಪವಿತ್ರ ಸಾಹಿತ್ಯದ ಒಂದು ಭಾಗವಾದ ಸ್ಮೃತಿಗಳು ಹಿಂದೂಗಳು ಮತ್ತು ಅವರ ಧಾರ್ಮಿಕ ಸಿದ್ಧಾಂತದ ನೀತಿನಿಯಮಗಳನ್ನು ನಿರ್ದೇಶಿಸುತ್ತವೆ. ಹಿಂದೂಗಳ ನೀತಿಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಸ್ಮೃತಿಗಳು ಅಸಂಖ್ಯಾತವಾಗಿದ್ದರೂ ನಮ್ಮ ಸಮಸ್ಯೆಯನ್ನು ಕ್ಲಿಷ್ಟಗೊಳಿಸಲಾರವು. ಏಕೆಂದರೆ ಸ್ಮೃತಿಗಳು ಅಪಾರವಾಗಿದ್ದರೂ ಅವು ಮೂಲಾಂಶಗಳಲ್ಲಿ ಭಿನ್ನವಾಗಿಲ್ಲ. ವಾಸ್ತವವಾಗಿ ಅವು ಒಂದನ್ನೊಂದು ತುಂಬಾ ನಿಕಟವಾಗಿ ಪುನರುಚ್ಚರಿಸುತ್ತವೆ. ಅವುಗಳನ್ನು ಓದುವುದೆಂದರೆ ಅತ್ಯಂತ ಬೇಸರದ ಕೆಲಸ. ಅವುಗಳೆಲ್ಲ ಒಂದೇ ಸಾಮಾನ್ಯ ಮೂಲದಿಂದ ಬಂದಿವೆ. ಆ ಮೂಲವೆಂದರೆ ಮಾನವ ಧರ್ಮಶಾಸ್ತ್ರವೆಂದು ಪರಿಚಿತವಾಗಿರುವ ಮನುಸ್ಮೃತಿ. ಉಳಿದ ಸ್ಮೃತಿಗಳೆಲ್ಲ ಮನುಸ್ಮೃತಿಯ ನಿಷ್ಠಾವಂತ ಪುನರಾವೃತ್ತಿಗಳಾಗಿವೆ. ಆದ್ದರಿಂದ ಹಿಂದೂಗಳ ನೈತಿಕ ಮಾನದಂಡಗಳು ಮತ್ತು ಧಾರ್ಮಿಕ ಭಾವನೆಗಳ ಬಗ್ಗೆ ಸೂಕ್ತ ಪರಿಕಲ್ಪನೆ ಪಡೆಯಲು ಮನುಸ್ಮೃತಿಯ ಅಧ್ಯಯನ ಸಾಕಾಗುತ್ತದೆ. ಮನುಸ್ಮೃತಿಯು ಕಟ್ಟುಪಾಡುಗಳ ಗ್ರಂಥವೆಂದು ಹೇಳಬಹುದು. ಇದೇ ಮಾತು ಇತರ ಸ್ಮೃತಿಗಳ ವಿಚಾರದಲ್ಲೂ ಸತ್ಯ. ಅದು ನೀತಿಶಾಸ್ತ್ರದ ಪುಸ್ತಕವಲ್ಲ ಅಥವಾ ಧರ್ಮಶಾಸ್ತ್ರದ ಕೃತಿಯಲ್ಲ. ಅದನ್ನು ಗೃಹದ ನೀತಿನಿಯಮಗಳು 2880 ನೀತಿಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ಕೃತಿ ಎಂದು ಪರಿಗಣಿಸಿದರೆ ನೀತಿಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರ ಇವುಗಳನ್ನು ಕಲಸುಮೆಲುಗರ ಮಾಡಿದಂತಾಗುತ್ತದೆ. ಮೊದಲನೆಯದಾಗಿ, ಆಧುನಿಕ ಕಾಲದಲ್ಲಿ ಮಾತ್ರ ಕಾನೂನನ್ನು ಧರ್ಮದಿಂದ ಪ್ರತ್ಯೇಕಿಸಲಾಗಿದೆ. ಎಲ್ಲಾ ಪ್ರಾಚೀನ ಸಮಾಜದಲ್ಲಿಯೂ ಧರ್ಮ ಮತ್ತು ಕಾನೂನು ಒಂದೇ ಆಗಿದ್ದವು. ಪ್ರೊ. ಮ್ಯಾಕ್ಸ್ ಮುಲ್ಲರ್ ತಿಳಿಸುವಂತೆ ಕಾನೂನು ಸ್ವಾಭಾವಿಕವಾಗಿ ಸಮಾಜದ ಅಡಿಪಾಯವಾಗಿರುವಂತೆ ಕಾಣುತ್ತದೆ. ಅದೇ ರಾಷ್ಟ್ರವನ್ನು ಒಂದುಗೂಡಿಸುವ ತಂತುವಾಗಿದೆ. ಬಾಹ್ಯರೂಪದಾಚೆ ನೋಡುವವರು ಆ ಕಾನೂನನ್ನು ಕೂಡಲೇ ಗ್ರಹಿಸುತ್ತಾರೆ. ಪ್ರಾಚೀನ ಕಾನೂನು ತನ್ನ ಅಧಿಕಾರವನ್ನು, ಶಕ್ತಿಯನ್ನು ಹಾಗೂ ತನ್ನ ಜೀವನವನ್ನು ಧರ್ಮದಿಂದ ಪಡೆಯುತ್ತದೆ. ಸಾಮಾನ್ಯ ಜನರಿಗಿಂತ ಕಾನೂನು ನಿರ್ಮಾಪಕ ದೇವರ ಜೊತೆ ಹೆಚ್ಚು ಸಾಮೀಪ್ಯ ಹೊಂದಿರುತ್ತಾನೆಂಬ ನಂಬಿಕೆ ಅನೇಕ ರಾಷ್ಟ್ರಗಳ ಪ್ರಾಚೀನ ಪರಂಪರೆಗಳಲ್ಲಿ ಹರಡಿಕೊಂಡಿದೆ. ಡಿಯೋಡೋರಸ್ ಸೈಕ್ಯುಲಸ್ನ ಪ್ರಸಿದ್ಧ ಕಾವ್ಯ ಭಾಗದ ಪ್ರಕಾರ ಹರ್ಮಿಸ್ ದೇವತೆಯಿಂದ ತಮ್ಮ ಕಾನೂನುಗಳು ಲಭ್ಯವಾಗಿವೆಯೆಂದು ಈಜಿಪ್ಟರು ನಂಬಿದ್ದರು. ಜ್ಯೂಸ್ನಿಂದ ತನ್ನ ಕಾನೂನುಗಳನ್ನು ಮೈನಸ್ ಸ್ವೀಕರಿಸಿದನೆಂದು ಕೀಟರು, ಅಪಾಲೋಮಿನಿಂದ ತನ್ನ ಕಾನೂನುಗಳನ್ನು ಲೈಕರ್ಬುಸ್ ಪಡೆದನೆಂದು ಲ್ಯಾಕಿಡೆಮೋನಿಯನ್ನರು ಭಾವಿಸಿದ್ದರು. ಅರಿಯನ್ನರ ಪ್ರಕಾರ ಸತ್ಶಕ್ತಿಯಿಂದ ತನ್ನ ಕಾನೂನುಗಳನ್ನು ತಮ್ಮ ಕಾನೂನು ನಿರ್ಮಾಪಕ ಜರತುಷ್ಟ ಸ್ವೀಕರಿಸಿದನು. ಸೋಯಿ ಪ್ರಕಾರ ಹೆಸ್ಟಿಯ ದೇವತೆಯಿಂದ ತನ್ನ ಕಾನೂನುಗಳನ್ನು ಜಾಮೋಲಿಕ್ಸಿಸ್ ಸ್ವೀಕರಿಸಿದನು. ಯಹೂದಿಗಳ ಪ್ರಕಾರ ಇಯಾಸ್ ದೇವರಿಂದ ಮೋಸೆಸ್ ತನ್ನ ಕಾನೂನುಗಳನ್ನು ಸ್ವೀಕರಿಸಿದನು. ರಾಜ್ಯ, ಜನಾಂಗ ಮತ್ತು ಕುಟುಂಬ ಮುಂತಾದ ಆ ಕಾಲದ ಎಲ್ಲ ಪ್ರಮುಖ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಪಾವಿತ್ರ್ಯ ಒದಗಿಸುವ ಒಂದು ಅಧಿಭೌತಿಕ ಶಕ್ತಿಯಿದೆ ಎಂಬ ಭಾವನೆ ಇದೆ ಎಂದು ಜೀವನದ ಪ್ರತಿಯೊಂದು ಸಂಬಂಧ ಮತ್ತು ಪ್ರತಿಯೊಂದು ಸಂಸ್ಥೆಯ ಹಿಂದೆ ಅಂತರ್ಗತವಾಗಿ ಬೆಂಬಲ ನೀಡುವ ದೈವ ಪ್ರಭಾವವೇ ಧರ್ಮವಾಗಿತ್ತೆಂಬುದನ್ನು ಸರ್ ಹೆನ್ರಿಮೇನವರಷ್ಟು ಹೆಚ್ಚು ಶಕ್ತಿಯುತವಾಗಿ ಬೇರೆ ಯಾರೂ ತೋರಿಸಿಲ್ಲ. ಧರ್ಮದಿಂದ ಕಾನೂನು ಅಂತಿಮವಾಗಿ ಬೇರೆಯಾಗುವ ತನಕ ಧರ್ಮದ ಅಧಿಭೌತಿಕ ಆಧಿಪತ್ಯದಿಂದ ಬಿಡುಗಡೆ ಪಡೆಯಲು ಕಾನೂನು ಬಹುಕಾಲದವರೆಗೆ ಸಫಲವಾಗಿರಲಿಲ್ಲ. ಆದರೆ ಮಾನವ ಇತಿಹಾಸದ ಪ್ರಾರಂಭದಿಂದಲೂ ಧರ್ಮದ ಜೊತೆ ಅದು ಹೊಂದಿದ್ದ ಸಂಬಂಧದ ಅನೇಕ ಗುರುತುಗಳನ್ನು ಬಿಟ್ಟುಕೊಡಲಿಲ್ಲ. ಆಧುನಿಕ ಕಾಲದಲ್ಲಿ ಮಾತ್ರ ಧರ್ಮ ಮತ್ತು ನೀತಿಶಾಸ್ತ್ರಗಳ ನಡುವೆ ವ್ಯತ್ಯಾಸವನ್ನು ಮತ್ತೆ ಮಾಡಲಾಗಿದೆ. ಧರ್ಮ ಮತ್ತು ನೀತಿಶಾಸ್ತ್ರ ಬಿಡಿಸಲಾಗದಂತೆ ಒಂದಕ್ಕೊಂದು ಬಂಧಿಸಲ್ಪಟ್ಟಿವೆ. ಧರ್ಮ 1. ಸೈನ್ಸ್ ಆಫ್ ರಿಲಿಜನ್ ಪು. 150 151. 2. ಏನ್ಸಿಯಂಟ್ ಲಾ ಪುಟ 6. 289. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಮತ್ತು ನೀತಿಶಾಸ್ತ್ರಗಳು ಸಾರಭೂತವಾಗಿ ಪ್ರಾಯೋಗಿಕವಾದವು. ಪ್ರೊ. ಜಾಕ್ಸ್ ಹೇಳುವಂತೆ ನೀತಿಶಾಸ್ತ್ರದ ಸಮಸ್ಯೆ ಒಳ್ಳೆಯದನ್ನು ಅರ್ಥಮಾಡಿಕೊಳ್ಳುವುದಷ್ಟೇ ಅಲ್ಲ, ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೂ ಆಗಿದೆ. ಸರಿಯಾದುದನ್ನು ವೈಜ್ಞಾನಿಕ ಆಧಾರದ ಮೇಲೆ ಇಡುವುದಷ್ಟೇ ಅಲ್ಲ, ಅದನ್ನು ಆಗುಮಾಡುವುದೂ ಆಗಿದೆ. ನೈತಿಕತೆ ಎನ್ನುವುದು ಯಾವುದು ಒಳ್ಳೆಯದು ಯಾವುದು ಸರಿಯಾದುದು ಎಂದು ವ್ಯಾಖ್ಯಾನಿಸುವುದಷ್ಟೇ ಆಗಿದೆ. ಪ್ರೊ. ಜಾಕ್ಸ್ ಸರಿಯಾಗಿ ಹೇಳುತ್ತಾರೆ. ನೀತಿಯನ್ನು ಅನುಸರಿಸಲು ಆಸಕ್ತಿಯಿಲ್ಲದೆ ಅದರ ಅಧ್ಯಯನದಲ್ಲಿ ತೊಡಗಿದಾಗಲೆಲ್ಲ ನಾವು ಅಧ್ಯಯನ ಮಾಡುತ್ತಿರುವುದು ನೀತಿಶಾಸ್ತ್ರವಲ್ಲ ಎಂದು ನನಗನ್ನಿಸುತ್ತದೆ. ಅನುಷ್ಠಾನ ಮಾಡದ ಹೊರತು ನೀತಿಶಾಸ್ತ್ರ ಹುಟ್ಟುವುದಿಲ್ಲ. ನೀತಿಶಾಸ್ತ್ರದ ಅನುಷ್ಠಾನವನ್ನು ಪ್ರಬಲ ಆಕಾಂಕ್ಷೆಗಳಿಂದ ಬಲಪಡಿಸದಿದ್ದರೆ ನೀತಿತತ್ವವನ್ನು ಲೋಕದಲ್ಲಿ ಹೇಳುವುದು ನಿರರ್ಥಕವಾಗುತ್ತದೆ. ಅರಿಸ್ಟಾಟಲ್ ಹೇಳುವಂತೆ ಒಳ್ಳೆಯ ಜೀವನ ಬಹಳ ಕಷ್ಟವಾದ ವಿಷಯ. ಹಾಲಿ ಇರುವ ಸಂಪ್ರದಾಯಗಳಿಗೆ ಅನುಸಾರವಾಗಿ ಬದುಕಿದರೂ ಕಷ್ಟವಾಗಿದೆ. ಆದರೆ ಹಾಲಿ ಮಾನದಂಡಗಳನ್ನು ಮೀರಲೇಬೇಕೆಂದು ಒಳ್ಳೆಯ ಜೀವನ ಒತ್ತಾಯಿಸಿದಾಗ ಶಕ್ತಿಯ ಅಪಾರ ಬಿಡುಗಡೆ ಇಲ್ಲದೆ ಇದು ಹೇಗೆ ತಾನೇ ಫಲಪ್ರದವಾದೀತು? ತಪ್ಪು ಮಾಡುವ ಮಾನವರ ಸಹಜ ಪ್ರವೃತ್ತಿಗಳ ವಿರುದ್ಧ ಒಳ್ಳೆಯದನ್ನು ಮಾಡಬೇಕೆಂದು ಅವರಿಗೆ ಹೇಳುವುದರಿಂದ ಪ್ರಯೋಜನವಿಲ್ಲ. ಒಳ್ಳೆಯ ಜೀವನಕ್ಕೆ ಎದುರಾಗುವ ಕಷ್ಟಗಳಿಗೆ ಅದು ಜೋಡಿಯಲ್ಲ. ಯಾವುದಾದರೂ ಪ್ರೇರಣಾಶಕ್ತಿ ಅದರ ನೆರವಿಗೆ ಬರದಿದ್ದರೆ ನೀತಿ ಜಡವಾಗುತ್ತದೆ. ನೀತಿಶಾಸ್ತ್ರಕ್ಕೆ ನಿಸ್ಸಂದೇಹವಾಗಿ ಪ್ರೇರಣಾಶಕ್ತಿಯನ್ನು ಧರ್ಮ ನೀಡುತ್ತದೆ. ಪ್ರಿನ್ಸಿಪಾಲ್ ಜಾಕ್ಟರ ಭಾಷೆಯನ್ನು ಉಪಯೋಗಿಸಿ ಹೇಳುವುದಾದರೆ ಅದು ಮುನ್ನೂರುವ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಒಳ್ಳೆಯ ಜೀವನವನ್ನು ಸರಳತರ ರೂಪಗಳಲ್ಲಿಯೂ ನಡೆಸುವುದರಲ್ಲಿ ಇರುವ ಅಪಾರ ಸಂಕಷ್ಟಗಳನ್ನು ಎದುರಿಸಬೇಕಾದರೆ ಪ್ರೇರಣೆಗಳು ಸಾಕಷ್ಟು ಪ್ರಬಲವಾಗಿರಬೇಕು. ಆದರ್ಶವನ್ನು ನಿರಂತರವಾಗಿ ಸುಧಾರಿಸಿಕೊಂಡು ಬರುವಷ್ಟು ಸೂಕ್ತವಾಗಿರಬೇಕು. ಧರ್ಮ ಒಂದು ಪ್ರೇರಣಾಶಕ್ತಿಯಾಗಿ ನೈತಿಕ ಸಂಕಲ್ಪವನ್ನು ನಾನಾ ರೀತಿಯಲ್ಲಿ ಬಲಪಡಿಸುತ್ತದೆ. ಸಾವಿನ ನಂತರ ಪುಣ್ಯದ ಫಲವನ್ನು ಪಾಪದ ಶಿಕ್ಷೆಯನ್ನು ವಿಧಿಸುವ ಒಂದು ಯೋಜನೆಯಾಗಿ ಧರ್ಮ ಅನೇಕ ವೇಳೆ ತನ್ನ ರೂಪವನ್ನು ಪಡೆಯುತ್ತದೆ. ಅದು ಕೆಲವೇಳೆ ದೈವದ ಕಟ್ಟಾಜ್ಞೆಗಳೆಂಬ ನೀತಿನಿಯಮಗಳನ್ನು ಮಾಡುತ್ತದೆ. ಈ ನೀತಿನಿಯಮಗಳಿಗೆ ಒಂದು ಪಾವಿತ್ರ್ಯವನ್ನು ದಯಪಾಲಿಸುವುದರಿಂದ ಅವು ಸ್ವಯಂ ವಿಧೇಯತೆಯನ್ನು ಮೂಡಿಸುತ್ತದೆ. ಧರ್ಮದಿಂದ ಮೂಡಿದ ಪ್ರೇರಣಾಶಕ್ತಿ ಈ ನಾನಾ ಮಾರ್ಗಗಳಿಂದ ಬದುಕಿನಲ್ಲಿ ನೈತಿಕ ಜೀವನವನ್ನು ಪೋಷಿಸುತ್ತದೆ. ನೈತಿಕ ಚಕ್ರವನ್ನು ಚಾಲನೆಗೊಳಿಸುವ ಚಲನಶಾಸ್ತ್ರವೇ ಧರ್ಮವಾಗಿದೆ. ನೀತಿಶಾಸ್ತ್ರ ಮತ್ತು ನೈತಿಕತೆ ಕರ್ತವ್ಯಗಳಾದಾಗ ಮನುಸ್ಮೃತಿ ಒಂದು ನೀತಿಶಾಸ್ತ್ರ ಗ್ರಂಥ ಎನ್ನುವುದರಲ್ಲಿ ಸಂದೇಹವಿಲ್ಲ. ಮನುಸ್ಮೃತಿಯನ್ನು ಓದಲು ಪ್ರಯತ್ನಿಸುವ ಯಾರೇ ಆದರೂ ಒಪ್ಪಿಕೊಳ್ಳಬೇಕಾದ ಅಂಶವೆಂದರೆ ಅದರಲ್ಲಿ ಪ್ರಧಾನವಾಗಿ ಪ್ರಸ್ತಾಪಿತವಾಗಿರುವ ವಿಷಯ ಕರ್ತವ್ಯಗಳು ಎಂಬುದು. ಹಿಂದೂ ಆದವನು ಕರ್ತವ್ಯಗಳಿಗೆ ಬದ್ಧನಾಗಿರಬೇಕು ಎಂಬುದನ್ನು ಮೊಟ್ಟಮೊದಲು ವ್ಯವಸ್ಥಾರೂಪದಲ್ಲಿ
1. ಮಾರಲ್ಸ್ ಆ್ಯಂಡ್ ರಿಲಿಜನ್ ಒಬ್ಬಟ್ ಜರ್ನಲ್ ಸಮ್ 19 ಪು 615 621 ಗೃಹದ ನೀತಿ ನಿಯಮಗಳು ಕಾನೂನುಗೊಳಿಸಿದವನು ಮನು ಅವನು ವರ್ಣಾಶ್ರಮ ಧರ್ಮಗಳಿಗೂ ಸಾಧಾರಣ ಧರ್ಮಗಳಿಗೂ ಇರುವ ವ್ಯತ್ಯಾಸವನ್ನು ಹೇಳುತ್ತಾನೆ. ಒಂದು ವರ್ಣಕ್ಕೆ ಸೇರಿದ ವ್ಯಕ್ತಿಯ ಮತ್ತು ಆಶ್ರಮದ ಕರ್ತವ್ಯಗಳನ್ನು ವರ್ಣಾಶ್ರಮದ ಧರ್ಮಗಳೆಂದು ತೀರ್ಮಾನಿಸುತ್ತಾನೆ. ಸಾಧಾರಣ ಧರ್ಮಗಳೆಂದರೆ ವ್ಯಕ್ತಿಯ ವಯಸ್ಸು, ಜಾತಿ ಅಥವಾ ಮತ ಇವುಗಳಿಗೆ ಸಂಬಂಧಿಸಿಲ್ಲ. ಅಂದರೆ ಮನುಷ್ಯನಾಗಿ ತನ್ನ ಕರ್ಮಗಳನ್ನು ಮಾಡಬೇಕಾಗಿದೆಯೇ ಹೊರತು ಒಂದು ವಿಶಿಷ್ಟ ಸಮುದಾಯದ ಅಥವಾ ಸಾಮಾಜಿಕ ವರ್ಗದ ಅಥವಾ ಜೀವನದ ಯಾವುದೋ ಆಶ್ರಮದ ಸದಸ್ಯನಾಗಲ್ಲ. ಇಡೀ ಮನುಸ್ಮೃತಿ ಕರ್ಮಗಳನ್ನು ಹೇಳುತ್ತದೆಯೇ ಹೊರತು ಬೇರೇನೂ ಅಲ್ಲ. ಹೀಗೆ ಮನುಸ್ಮೃತಿಯು ಕಾನೂನುಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ನೀತಿಶಾಸ್ತ್ರ ಎಲ್ಲ ಒಟ್ಟಿಗೆ ಸೇರಿರುವ ಗ್ರಂಥವಾಗಿದೆ. ಅದು ನೀತಿಶಾಸ್ತ್ರವಾಗಿದೆ, ಏಕೆಂದರೆ ಅದು ಮನುಷ್ಯನ ಕರ್ತವ್ಯಗಳನ್ನು ಹೇಳುತ್ತದೆ. ಅದು ಧರ್ಮಶಾಸ್ತ್ರ, ಏಕೆಂದರೆ ಹಿಂದೂ ಧರ್ಮದ ಜೀವವಾದ ಜಾತಿಯ ಬಗ್ಗೆ ಹೇಳುತ್ತದೆ. ಅದು ಕಾನೂನುಶಾಸ್ತ್ರ, ಏಕೆಂದರೆ ಕರ್ತವ್ಯ ಭ್ರಷ್ಟತೆಗೆ ಶಿಕ್ಷೆ ವಿಧಿಸುತ್ತದೆ. ಈ ದೃಷ್ಟಿಯಿಂದ ಹಿಂದೂಗಳ ನೈತಿಕ ಮಾನದಂಡಗಳು ಮತ್ತು ಧಾರ್ಮಿಕ ಭಾವನೆಗಳನ್ನು ಖಚಿತಪಡಿಸಿಕೊಳ್ಳಲು ಮನುಸ್ಮೃತಿಗೆ ಹೋಗುವುದರಲ್ಲಿ ತಪ್ಪಿಲ್ಲ. ಮನುಸ್ಮೃತಿ ಧರ್ಮಶಾಸ್ತ್ರದ ಗ್ರಂಥ ಎನ್ನುವುದು ಸಂಪೂರ್ಣವಾಗಿ ಸ್ಪಷ್ಟವಲ್ಲದಿರಬಹುದು, ಏಕೆಂದರೆ ಹಿಂದೂ ಧರ್ಮ ಎನ್ನುವ ಶಬ್ದವೇ ಬಹಳ ಜಾರಿಕೆಯದು. ಅದನ್ನು ಅನೇಕರು ಅನೇಕ ವಿಧವಾಗಿ ವ್ಯಾಖ್ಯಾನಿಸಿದ್ದಾರೆ. ಸರ್ ಡಿ ಇಬ್ಲೆಟ್ಸ್ ಹಿಂದೂ ಧರ್ಮವನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಬ್ರಾಹ್ಮಣರ ವಂಶಪಾರಂಪರವಾದ ಪೌರೋಹಿತ್ಯದ ವಿಧಾನಗಳು ಅದರ ಜೀವಸತ್ವ ಜಾತಿ ಎಂಬ ಸಾಮಾಜಿಕ ಸಂಸ್ಥೆಯಲ್ಲಿ ಅಡಗಿವೆ. ಅದು ಭಾರತದ ಎಲ್ಲ ವರ್ಣ, ವರ್ಗ, ಜಾತಿ, ಧರ್ಮಗಳನ್ನು ಒಳಗೊಳ್ಳುತ್ತದೆ. ವಿದೇಶಿ ಧರ್ಮಗಳಾದ ಕ್ರೈಸ್ತ, ಇಸ್ಲಾಂ ಹಾಗೂ ಬೌದ್ಧ, ಸಿಖ್, ಇನ್ನೂ ಅನುಮಾನಾಸ್ಪದವಾಗಿ ಹೇಳುವುದಾದರೆ ಜೈನಧರ್ಮ ಈ ಎಲ್ಲವುಗಳಿಗಿಂತಲೂ ಭಿನ್ನವಾಗಿದೆ. ಸರ್ ಜೆ ಎ ಬೇನ್ಸ್ ಹಿಂದೂ ಧರ್ಮವನ್ನು ಹೀಗೆ ವಿವರಿಸಿದ್ದಾರೆ: ಸಿಖ್ ಅಥವಾ ಜೈನ ಅಥವಾ ಬೌದ್ಧ ಅಥವಾ ಬಹಿರಂಗವಾಗಿ ಸರ್ವಜೀವಿ ಪೂಜಕ ಅಥವಾ ಇಸ್ಲಾಂ, ಪ್ರಾಚೀನ ಪರ್ಷಿಯನ್ನರ ಧರ್ಮವಾದ ಮಜ್ಜಮತ ಅಥವಾ ಹಿಬ್ರುಮತ ಇದಾವುದೂ ಅಲ್ಲದ ಬಹುಸಂಖ್ಯಾತರೇ ಹಿಂದೂಗಳು. ಸರ್ ಎಡ್ವರ್ಡ್ ಗೇಟನ ದೃಷ್ಟಿಯಲ್ಲಿ ಹಿಂದೂ ಧರ್ಮ ಸಂಪ್ರದಾಯಗಳ, ಸಿದ್ಧಾಂತಗಳ ಒಂದು ಸಂಕೀರ್ಣ ಸಮೂಹ. ಅದು ತನ್ನ ಚೌಕಟ್ಟಿನೊಳಗೆ ಏಕದೇವೋಪಾಸಕರಿಗೆ, ಬಹುದೇವೋಪಾಸಕರಿಗೆ ಮತ್ತು ಸರ್ವದೇವೋಪಾಸಕರಿಗೆ ಆಶ್ರಯ ನೀಡುತ್ತದೆ. ಮಹಾದೇವತೆಗಳಾದ ಶಿವ ಮತ್ತು ವಿಷ್ಣು ಅಥವಾ ಅವರ ಪತ್ನಿಯರು ಹಾಗೂ ಜಗನ್ಮಾತೆಯರ ಪೂಜಕರನ್ನು, ಮರ, ಕಲ್ಲು, ಹೊಳೆ ಇವುಗಳ ಚೇತನವನ್ನು ಮತ್ತು ದೇವತೆಗಳನ್ನು ಸಂತೃಪ್ತಿಗಾಗಿ ಇಲ್ಲ. 1. ಪಂಜಾಬ್ ಸೆನ್ಸಸ್ ರಿಪೋರ್ಟ್ 1881 ಪ್ಯಾರಾ 214. 2. ಸೆನ್ಸಸ್ ಆಫ್ ಇಂಡಿಯಾ ರಿಪೋರ್ಟ್ 1881 ಪು 158. ಸಿಒ ಸೆನ್ಸ್ ಆಫ್ ಇಂಡಿಯಾ ರಿಪೋರ್ಟ್ 1911 ಪು 114. 354. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಬಗೆಯ ರಕ್ತಬಲಿ ಕೊಡುವವರನ್ನು ಮತ್ತು ಯಾವ ಜೀವಬಲಿಯನ್ನು ಕೊಡದ, ಕೊಲೆ ಎಂಬ ಮಾತನ್ನೇ ಆಡದವರನ್ನು, ಧರ್ಮದ ಹೆಸರಿನಲ್ಲಿ ಹೇಳಬಾರದಂಥ ಉನ್ಮಾದಗಳಲ್ಲಿ ತಲ್ಲೀನರಾದವರನ್ನು ಅದು ಒಳಗೊಳ್ಳುತ್ತದೆ. ಹಿಂದೂ ಧರ್ಮದ ಸಂಕೀರ್ಣತೆಯ ಈ ವಿವರಣೆ ಪೂರ್ಣವಾಗಿದ್ದರೂ ಅಸಮಗ್ರವಾಗಿದೆ. ಈ ಪಟ್ಟಿಗೆ ಗೋಪೂಜೆ ಮಾಡುವವರನ್ನು, ಅದನ್ನು ತಿನ್ನುವವರನ್ನು, ನಿಸರ್ಗಶಕ್ತಿ ಆರಾಧಕರನ್ನು ಮತ್ತು ಏಕದೇವೋಪಾಸಕರನ್ನು, ಮೂರ್ತಿಪೂಜಕರನ್ನು, ಭೂತಪಿಶಾಚಿಗಳನ್ನು, ಪಿತೃಗಳನ್ನು, ಸಂತರನ್ನು ಮತ್ತು ವೀರರನ್ನು ಪೂಜಿಸುವವರನ್ನು ಸೇರಿಸಲೇಬೇಕು. ಹಿಂದೂ ಧರ್ಮವೆಂದರೆ ಏನು ಎಂಬ ಸರಳ ಪ್ರಶ್ನೆಗೆ ಮೇಲಿನ 3 ಜನಗಣತಿ ಅಧಿಕಾರಿಗಳು ಈ ಬಗೆಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಉತ್ತರಿಸಲು ಇತರರಿಗೆ ಅಷ್ಟು ಕಷ್ಟವಾಗಿಲ್ಲ. ಈ ಪ್ರಶ್ನೆಗೆ ಯಾವ ರೀತಿ ಸರ್ ಎ ಲ್ಯಾಲ್ ಉತ್ತರಿಸಿದ್ದಾರೆಂಬುದನ್ನು ಪರಿಶೀಲಿಸೋಣ. 1891ರಲ್ಲಿ ರೀಡ್ ಉಪನ್ಯಾಸವನ್ನು ಕೇಂಬ್ರಿಡ್ಜ್ನಲ್ಲಿ ಅವರು ನೀಡಿದಾಗ ಹೇಳಿದರು: ಹಿಂದೂ ಧರ್ಮದ ಬಗ್ಗೆ ವ್ಯಾಖ್ಯೆಯನ್ನು ಕೊಡು ಎಂದು ನನ್ನನ್ನು ಕೇಳಿದರೆ ನಾನು ಸ್ಪಷ್ಟವಾಗಿ ಏನು ಹೇಳಲಾರೆ. ಚಾರಿತ್ರಿಕ ಮಹಾಧರ್ಮಗಳನ್ನು ನಾನು ವರ್ಣಿಸಬಹುದಾದಂತೆ ಹಿಂದೂ ಧರ್ಮದ ಕೇಂದ್ರ ಸಿದ್ಧಾಂತಗಳು ಮತ್ತು ಅದರ ನಂಬಿಕೆಯ ಮೂಲಭೂತ ಅಂಶಗಳ ಬಗ್ಗೆ ನಾನು ಖಚಿತವಾಗಿ ವ್ಯಾಖ್ಯಾನಿಸಲಾರೆ. ಏಕೆಂದರೆ ಹಿಂದೂ ಎಂಬ ಶಬ್ದ ಸಂಪೂರ್ಣವಾಗಿ ಧಾರ್ಮಿಕ ಶಬ್ದವಲ್ಲ. ಅದು ಒಂದು ದೇಶವನ್ನು, ಬಹುಪಾಲು ಒಂದು ಜನಾಂಗವನ್ನು ಸೂಚಿಸುತ್ತದೆ. ಜನಾಂಗ ಅಥವಾ ಸ್ಥಳದ ಭಿನ್ನತೆಯಿಲ್ಲದೆ ವಿಶಾಲವಾದ ಅರ್ಥದಲ್ಲಿ ಕ್ರೈಸ್ತರು, ಮಹಮ್ಮದೀಯರು ಅಥವಾ ಬೌದ್ಧರು ಎಂದು ನಾವು ಹೇಳುವಾಗ ಒಂದು ವಿಶಿಷ್ಟ ಧಾರ್ಮಿಕ ಸಮುದಾಯವನ್ನು ಸೂಚಿಸುತ್ತೇವೆ. ರಷ್ಯನ್ನರು ಅಥವಾ ಪರ್ಷಿಯನ್ನರ ಬಗ್ಗೆ ನಾವು ಹೇಳುವಾಗ ಯಾವುದೇ ಧಾರ್ಮಿಕ ಪಂಥದ ಭೇದಭಾವವಿಲ್ಲದೆ ನಾವು ದೇಶ ಅಥವಾ ಕುಲವನ್ನು ಸೂಚಿಸುತ್ತೇವೆ. ಆದರೆ ಒಬ್ಬ ವ್ಯಕ್ತಿ ತಾನು ಹಿಂದೂ ಎಂದು ಹೇಳಿದಾಗ ಅವನು ಧರ್ಮ, ಕುಲ ಮತ್ತು ದೇಶ ಇವು ಮೂರನ್ನು ಒಟ್ಟಿಗೆ ಹೇಳುತ್ತಾನೆ ಎಂದು ನಾನು ತಿಳಿಯುತ್ತೇನೆ. ಹಿಂದೂ ಧರ್ಮವನ್ನು ಕುರಿತು ಮಾತನಾಡುತ್ತಾ ಸಾ ಆಲ್ಪಡ್ಯಾಲ್ ಹೀಗೆ ಹೇಳಿದ್ದಾರೆ: ಹಿಂದೂ ಧರ್ಮವೆಂದರೆ ಗೊಂದಲಮಯ ಮೂಢನಂಬಿಕೆಗಳ, ಹಕ್ಕುಗಳ ಕ್ರೋಢೀಕರಣದ, ಆರಾಧನೆಗಳ, ಸಂಪ್ರದಾಯ ಮತ್ತು ಪುರಾಣಗಳ ಅಸ್ತವ್ಯಸ್ತ ಕಗ್ಗಂಟು. ಇವುಗಳಿಗೆ ಬ್ರಾಹ್ಮಣರ ಧರ್ಮಗ್ರಂಥಗಳಿಂದ ಮತ್ತು ಇವುಗಳನ್ನು ಬ್ರಾಹ್ಮಣರ ಉಪದೇಶಗಳಿಂದ ಪ್ರಚುರಪಡಿಸಲಾಗಿದೆ. ಕೇವಲ ಹಿಂದೂ ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ವಿದ್ವಾಂಸರು ಕೂಡ ಆಗಿ ಜನ್ಮತಃ ಹಿಂದೂ ಆದ ಶ್ರೀ ಜಿ ಪಿ ಸೆನ್ ಅವರ ಅಭಿಪ್ರಾಯವನ್ನು ಕೊನೆಯದಾಗಿ ಉಲ್ಲೇಖಿಸುತ್ತೇನೆ. ಹಿಂದೂ ಧರ್ಮದ ಅಧ್ಯಯನದ ಪೀಠಿಕೆ ಎಂಬ ತಮ್ಮ ಗ್ರಂಥದಲ್ಲಿ ಶ್ರೀ ಸೆನ್ ಹೀಗೆ ಹೇಳುತ್ತಾರೆ: ಕ್ಯೂ ಏಷಿಯಾಟಿಕ್ ಸ್ಟಡೀಸ್ ಸಮ್ 2 ಪು 287-88. ಗೃಹದ ನೀತಿ ನಿಯಮಗಳು. ಹಿಂದೂಗಳು ಅಥವಾ ಹಿಂದೂ ಸಮುದಾಯದ ಬಹುಸಂಖ್ಯಾತರು ಏನನ್ನು ಮಾಡುತ್ತಾರೋ ಅದೇ ಹಿಂದೂ ಧರ್ಮ. 355. ಹಿಂದೂಗಳಲ್ಲಿ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಅವರನ್ನೆಲ್ಲ ಒಂದುಗೂಡಿಸುವಂತಹ ವಿಧೇಯ ಭಾವನೆ ತರುವ ತತ್ವ ಹಿಂದೂ ಧರ್ಮದಲ್ಲಿದೆಯೇ? ನನ್ನ ಅಭಿಪ್ರಾಯದಲ್ಲಿ ಹೌದು. ಆ ತತ್ವವೇ ಜಾತಿ ಪದ್ಧತಿ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಅದರ ಸಾರಭೂತ ಅಂಶವೇನು ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿರಬಹುದು. ಆದರೆ ಜಾತಿ ಹಿಂದೂ ಧರ್ಮದ ಒಂದು ಏಕೈಕ ಸಾರಭೂತವಾದ ಅವಿಭಾಜ್ಯ ಅಂಗವೆನ್ನುವುದರಲ್ಲಿ ಅನುಮಾನವಿಲ್ಲ. ಪ್ರತಿಯೊಬ್ಬ ಹಿಂದೂ ಅವನು ನಿಜವಾದ ಹಿಂದೂ ಆಗಿದ್ದಲ್ಲಿ ಜಾತಿಯನ್ನು ನಂಬುತ್ತಾನೆ. ಪ್ರತಿಯೊಬ್ಬ ಹಿಂದೂ ತಾನು ನಿಜವಾದ ಹಿಂದೂ ಎಂದು ಹೆಮ್ಮೆಪಟ್ಟರೆ ಅವನಿಗೆ ಜಾತಿಯಿದೆ. ಹಿಂದೂವಾದವನು ಎಷ್ಟರ ಮಟ್ಟಿಗೆ ಜಾತಿಯಲ್ಲಿ ಹುಟ್ಟಿದ್ದಾನೆಯೋ ಅಷ್ಟರ ಮಟ್ಟಿಗೆ ಅವನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಒಂದು ಜಾತಿಯಲ್ಲಿ ಹುಟ್ಟಿರದ ಹೊರತು ಅವನು ಹಿಂದೂ ಧರ್ಮದಲ್ಲಿ ಹುಟ್ಟಿರಲು ಸಾಧ್ಯವಿಲ್ಲ. ಜಾತಿ ಮತ್ತು ಹಿಂದೂ ಧರ್ಮವನ್ನು ಪ್ರತ್ಯೇಕಿಸಲಾಗುವುದಿಲ್ಲ. ಪ್ರೊ ಮ್ಯಾಕ್ಸ್ಮುಲ್ಲರ್ ಅವರು ಹೇಳುವಂತೆ ಆಧುನಿಕ ಹಿಂದೂ ಧರ್ಮ ಜಾತಿ ಪದ್ಧತಿಯ ಮೇಲೆ ನಿಂತಿದೆ. ಹೆಬ್ಬಂಡಿಯಂತಿರುವ ಅದನ್ನು ಯಾವ ವಾದಗಳಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಜಾತಿ ಸಿದ್ಧಾಂತವನ್ನು ಮನು ಪ್ರತಿಪಾದಿಸುವಷ್ಟರ ಮಟ್ಟಿಗೆ ಮನುಸ್ಮೃತಿಯನ್ನು ಧಾರ್ಮಿಕ ಗ್ರಂಥವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ.
ಹಿಂದೂಗಳು ಆಚರಿಸಿ ಅನುಸರಿಸಲು ಮನು ನಿರ್ದೇಶಿಸಿರುವ ನೈತಿಕ ಮತ್ತು ಧಾರ್ಮಿಕ ನಿಯಮಗಳೇನು? ಮೊದಲನೆಯದಾಗಿ, ಮನು ಹಿಂದೂಗಳನ್ನು 4 ವರ್ಣಗಳು ಅಥವಾ ಸಾಮಾಜಿಕ ವ್ಯವಸ್ಥೆಗಳಾಗಿ ವಿಭಜಿಸುವುದಷ್ಟೇ ಅಲ್ಲದೆ ಅವರ ಸ್ಥಾನವನ್ನು ನಿಗದಿಪಡಿಸುತ್ತಾನೆ. ಆ ಶ್ರೇಣೀಕೃತ ವ್ಯವಸ್ಥೆ ಹೀಗಿದೆ. X2 ತನ್ನ ಪ್ರಾಬಲ್ಯದಿಂದಾಗಿ, ತನ್ನ ಹುಟ್ಟಿನ ಶ್ರೇಷ್ಠತೆಯಿಂದಾಗಿ, ಕೆಲವು ವಿಶಿಷ್ಟ ನಿಯಮಗಳನ್ನು ಆಚರಿಸುವುದರಿಂದಾಗಿ, ತನ್ನ ವಿಶೇಷ ಪಾವಿತ್ರ್ಯದಿಂದಾಗಿ ಬ್ರಾಹ್ಮಣ ಸರ್ವವರ್ಣಗಳಿಗೂ ಪ್ರಭುವಾಗಿದ್ದಾನೆ. 152 ಮನು ತನ್ನ ಕಾರಣಗಳನ್ನು ವಿಸ್ತರಿಸುತ್ತಾ ಮುಂದೆ ಕಾಣಿಸಿದ ವಿಶಿಷ್ಟ ರೀತಿಯಲ್ಲಿ ವಿವರಿಸುತ್ತಾನೆ. ಪ್ರಜಾಪತಿಯ ಅಂದರೆ ದೇವತೆಗಳ ಬಾಯಿಂದ ಬ್ರಾಹ್ಮಣ ಮೊದಲು ಜನಿಸಿದನು. ವೇದಗಳು ಅವನ ವಶವಾದುದರಿಂದ ಅವನು ಇಡೀ ಸೃಷ್ಟಿಗೆ ಪ್ರಭುವಾಗಿದ್ದಾನೆ. ದೇವತೆಗಳಿಗೆ ಹವಿಸ್ಸು ತಲುಪಿ ಈ ವಿಶ್ವ ರಕ್ಷಣೆಯಾಗಲಿ ಎಂದು ಸ್ವಯಂಭುವಾದ ದೇವರು ತಪಸ್ಸು ಮಾಡಿ ಅವನನ್ನು ತನ್ನ ಬಾಯಿಂದ ಮೊದಲು ಸೃಷ್ಟಿಸಿದನು. 94 1 ಸೈನ್ಸ್ ಆಫ್ ರಿಲಿಜನ್ ಪೂ 28 356 95 96 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಯಾರ ಮುಖದಿಂದ ದೇವತೆಗಳು ಹವಿಸ್ಸುಗಳನ್ನು ಅನ್ನಾದಿಗಳನ್ನು ಸೇವಿಸುತ್ತಾರೋ ಅವನನ್ನು ಯಾವ ಸೃಷ್ಟಿಶಕ್ತಿ ತಾನೇ ಮೀರಿಸಬಲ್ಲದು? ಸೃಷ್ಟಿಯ ವಸ್ತುಗಳಲ್ಲಿ ಪ್ರಾಣವಿರುವಂಥ ಸೃಷ್ಟಿಯ ವಸ್ತುಗಳು ಶ್ರೇಷ್ಠವಾಗಿವೆ. ಅವುಗಳಲ್ಲಿ ಬುದ್ಧಿ ಇರುವ ಪ್ರಾಣಿಗಳು ಶ್ರೇಷ್ಠವಾಗಿವೆ. ಆ ಬುದ್ಧಿ ಇರುವ ಪ್ರಾಣಿಗಳಲ್ಲಿ ನರನು ಶ್ರೇಷ್ಠ. ನರರಲ್ಲಿ ಬ್ರಾಹ್ಮಣರು ಶ್ರೇಷ್ಠರಾಗಿದ್ದಾರೆ. ದೇವತೆಗಳಿಗೆ ಹವಿಸ್ಸುಗಳನ್ನು ತಲುಪಿಸುವುದರಿಂದ ದೇವರು ಬಾಯಿಂದ ಸೃಷ್ಟಿಯಾದುದರಿಂದ ಬ್ರಾಹ್ಮಣನಿಗೆ ಮನು ಅಗ್ರಸ್ಥಾನವನ್ನು ಕೊಡುತ್ತಾನೆ. ಬ್ರಾಹ್ಮಣರ ಶ್ರೇಷ್ಠತೆಗೆ ಮನು ಇನ್ನೊಂದು ಕಾರಣವನ್ನು ಕೊಡುತ್ತಾನೆ. ITU ಧರ್ಮದ ಪ್ರತಿರೂಪವೇ ಬ್ರಾಹ್ಮಣನಾಗಿ ಜನಿಸಿದೆ. ಅವನು ಹುಟ್ಟಿರುವುದೇ ಧರ್ಮವನ್ನು ಆಚರಿಸಲು ಮತ್ತು ಬ್ರಹ್ಮದ ಜೊತೆ ಒಂದಾಗಲು. 99 ಅಸ್ತಿತ್ವಕ್ಕೆ ಬಂದ ಬ್ರಾಹ್ಮಣ ಭೂಮಿಯಲ್ಲಿ ದೊಡ್ಡವನಾಗಿದ್ದಾನೆ, ಎಲ್ಲ ಪ್ರಾಣಿಗಳಿಗೂ ಮೇಲಿದ್ದಾನೆ. ಅವನಿರುವುದೇ ಧರ್ಮವೆಂಬ ನಿಧಿಯನ್ನು ರಕ್ಷಿಸಲು. ಅದನ್ನು ಮುಗಿಸುತ್ತಾ ಮನು ಹೀಗೆ ಹೇಳುತ್ತಾನೆ. 101 ಬ್ರಾಹ್ಮಣ ತನ್ನ ಅನ್ನವನ್ನು ಮಾತ್ರ ಭುಂಜಿಸುತ್ತಾನೆ, ತನ್ನ ಬಟ್ಟೆಯನ್ನು ಮಾತ್ರ ದಾನ ಮಾಡುತ್ತಾನೆ. ಬ್ರಾಹ್ಮಣನ ಔದಾಸ್ಯದಿಂದಾಗಿ ಉಳಿದ ಜನರೆಲ್ಲ ಬದುಕುತ್ತಾರೆ, ಏಕೆಂದರೆ ಮನುವಿನ ಪ್ರಕಾರ. 500 ಪ್ರಪಂಚದಲ್ಲಿರುವುದೆಲ್ಲ ಬ್ರಾಹ್ಮಣನ ಸ್ವತ್ತು. ತನ್ನ ಹುಟ್ಟಿನ ಶ್ರೇಷ್ಠತೆಯಿಂದಾಗಿ ಎಲ್ಲದಕ್ಕೂ ಅವನು ಹಕ್ಕುದಾರನಾಗಿದ್ದಾನೆ. ಎಲ್ಲ ಸೃಷ್ಟಿಗೂ ಬ್ರಾಹ್ಮಣನೇ ಒಡೆಯ ಎಂದು ಮನು ಸೂಚಿಸುತ್ತಾನೆ, ಏಕೆಂದರೆ ಮನು ಈ ಅರ್ಥ ಬರುವಂತೆ ಎಚ್ಚರಿಕೆ ನೀಡುತ್ತಾನೆ. X317 ಅಗ್ನಿಯನ್ನು ಯಜ್ಞಕ್ಕೆ ಉಪಯೋಗಿಸಲಿ ಅಥವಾ ಉಪಯೋಗಿಸದಿರಲಿ ಅದು ಹೇಗೆ ಮಹತ್ವವಾದುದೋ ಅಂತೆಯೇ ಬ್ರಾಹ್ಮಣನು ವಿದ್ಯಾವಂತನಾಗಿರಲಿ ಅಥವಾ ಅವಿದ್ಯಾವಂತನಾಗಿರಲಿ ಅವನು ದೇವರಿಗೆ ಸಮಾನ. X319 ಹೀಗೆ ಬ್ರಾಹ್ಮಣರು ಯಾವುದೇ ಕೀಳು ಕಸುಬು ಮಾಡುತ್ತಿದ್ದರೂ ಅವರನ್ನು ಗೌರವಿಸಬೇಕು, ಏಕೆಂದರೆ ಅವರಲ್ಲಿ ಪ್ರತಿಯೊಬ್ಬನೂ ಬಹುದೊಡ್ಡ ದೇವರು. ಬ್ರಾಹ್ಮಣ ದೇವರಾಗಿರುವುದರಿಂದ ಅವನು ಕಾನೂನಿಗೂ ಮತ್ತು ರಾಜನಿಗೂ ಅತೀತನಾಗಿದ್ದಾನೆ. ಮನು ಆದೇಶಿಸುತ್ತಾನೆ. 737 3 ವಿದ್ಯೆಗಳಲ್ಲಿ ಪರಿಣತರಾದ ಮತ್ತು ರಾಜ ವಿದ್ಯೆಯಲ್ಲಿ ವಿದ್ವಾಂಸರಾದ ಬ್ರಾಹ್ಮಣರನ್ನು ಬೆಳಿಗ್ಗೆ ಎದ್ದು ರಾಜ ಪೂಜಿಸಿ ಅವರ ಆಜ್ಞೆಯನ್ನು ಪಾಲಿಸಬೇಕು. 738 ವೇದಜ್ಞರಾದ ಶುಚಿವಂತರಾದ ವೃದ್ಧ ಬ್ರಾಹ್ಮಣರನ್ನು ಅವನು ಪ್ರತಿದಿನ ಪೂಜಿಸಬೇಕು. ಕೊನೆಯದಾಗಿ ಮನು ಹೇಳುತ್ತಾನೆ. 1135 ಬ್ರಾಹ್ಮಣನು ಎಲ್ಲ ಜೀವಿಗಳ ವಿಧಾತ, ಶಾಸಿತ, ಗುರು ಹಾಗೂ ಮಿತ್ರನೆಂದು ಹೇಳುತ್ತಾರೆ. ಯಾರೂ ಅಮಂಗಳವಾದ ಮಾತನ್ನಾಗಲಿ ಕಠಿಣವಾದ ಮಾತನ್ನಾಗಲಿ ಅವನಿಗೆ ಹೇಳಬಾರದು. ಗೃಹದ ನೀತಿ ನಿಯಮಗಳು 282 ಬೇರೆ ಬೇರೆ ವರ್ಣದವರು ಮಾಡಬೇಕಾದ ಬೇರೆ ಬೇರೆ ಕಸುಬುಗಳನ್ನು ಕುರಿತು ಮನುಸ್ಮೃತಿಯಲ್ಲಿ ಹೀಗೆ ಹೇಳಲಾಗಿದೆ. 88 89 ವೇದಾಧ್ಯಯನ, ಅಧ್ಯಾಪನ, ಯಜ್ಞ, ಯಾಜಿಕರಿಗೆ ನೆರವು, ಶ್ರೀಮಂತರಾಗಿದ್ದರೆ ದಾನ ಮಾಡುವುದು, ಇಲ್ಲದಿದ್ದರೆ ದಾನವನ್ನು ಸ್ವೀಕರಿಸುವುದು ಇವು ಬ್ರಾಹ್ಮಣರ ಕರ್ತವ್ಯಗಳೆಂದು ಸ್ವಯಂಭೂ ಮನು ವಿಧಿಸಿದ್ದಾನೆ. ಪ್ರಜೆಗಳ ರಕ್ಷಣೆ, ದಾನ ಮಾಡುವುದು, ಯಜ್ಞ ಮಾಡುವುದು, ವೇದಾಧ್ಯಯನ ಮಾಡುವುದು, ವಿಷಯ ಭೋಗಗಳನ್ನು ತ್ಯಜಿಸುವುದು ಇವು ಕ್ಷತ್ರಿಯನ ಕರ್ತವ್ಯಗಳು. ದನಕರುಗಳನ್ನು ಸಾಕುವುದು, ದಾನ ಮಾಡುವುದು, ಯಜ್ಞ ಮಾಡುವುದು, ವೇದಾಧ್ಯಯನ, ವ್ಯಾಪಾರ, ಬಡ್ಡಿಗೆ ಸಾಲ ಕೊಡುವುದು, ಬೇಸಾಯ ಇವು ವೈಶ್ಯನಿಗೆ ವಹಿಸಿದ ಕೆಲಸಗಳು. ಶೂದ್ರನಿಗೆ ವಿಧಿಸಿರುವ ಒಂದೇ ಒಂದು ಪ್ರಧಾನ ಕರ್ತವ್ಯವೆಂದರೆ ಮೇಲೆ ಹೇಳಿದ 3 ವರ್ಣಗಳನ್ನು ಅಸೂಯೆ ಮತ್ತು ಮತ್ಸರವಿಲ್ಲದೆ ಸೇವೆ ಮಾಡುವುದಾಗಿದೆ. X74 ಸರ್ವಶಕ್ತನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬ ಆಸೆಯುಳ್ಳ ಬ್ರಾಹ್ಮಣರು ಈ 6 ಕರ್ತವ್ಯಗಳನ್ನು ನೆರವೇರಿಸಲಿ. 91 275 ಬ್ರಾಹ್ಮಣನಿಗೆ ಕಲಿಯುವುದು, ಕಲಿಸುವುದು, ಹೋಮ ಮಾಡುವುದು, ಮಾಡಿಸುವುದು, ಕೊಡುವುದು, ತೆಗೆದುಕೊಳ್ಳುವುದು ಇವು 6 ಕರ್ತವ್ಯಗಳು. X76 X22 ಈ 6 ಕರ್ತವ್ಯಗಳಲ್ಲಿ 3 ಜೀವನೋಪಾಯಕ್ಕೆ ಸಂಬಂಧಿಸಿವೆ. ಹೋಮ ಮಾಡಿಸುವುದು, ವೇದಾಧ್ಯಯನ ಮಾಡಿಸುವುದು ಮತ್ತು ಶುದ್ಧರಾದವರಿಂದ ದಾನ ಸ್ವೀಕಾರ ಮಾಡುವುದು. ಬೋಧನೆ, ಯಜ್ಞ ಮಾಡುವುದು ಮತ್ತು ದಾನ ಸ್ವೀಕಾರ ಈ 3 ಕರ್ತವ್ಯಗಳು ಬ್ರಾಹ್ಮಣನಿಗೆ ಸಂಬಂಧಿಸಿವೆ, ಕ್ಷತ್ರಿಯನಿಗಲ್ಲ. ನಿಯಮದ ಪ್ರಕಾರ ಈ 3 ವೈಶ್ಯನಿಗೆ ಇಲ್ಲ. ಪ್ರಜಾಪತಿಯಾದ ಮನು ಈ ಕರ್ತವ್ಯಗಳನ್ನು ಕೆಳಗಿನ 2 ವರ್ಣಗಳಾದ ಕ್ಷತ್ರಿಯರು ಮತ್ತು ವೈಶ್ಯರಿಗೆ ನಿಷೇಧಿಸಿದ್ದಾನೆ. X79 ಶಸ್ತ್ರಾಸ್ತ್ರಗಳು ಕ್ಷತ್ರಿಯನಿಗೂ, ವಾಣಿಜ್ಯ, ಪಶುಪಾಲನೆ ಮತ್ತು ಕೃಷಿ ಇವು ವೈಶ್ಯರಿಗೂ ವಿಶಿಷ್ಟವಾದ ಕರ್ತವ್ಯಗಳು, ಆದರೆ ಮುಂದಿನ ಜೀವನ ದೃಷ್ಟಿಯಿಂದ ದಾನ, ಅಧ್ಯಯನ, ಯಜ್ಞ ಇವು ಈ 2 ವರ್ಣಗಳು ನೆರವೇರಿಸಬೇಕಾದ ಕರ್ತವ್ಯಗಳು. ಸ್ಥಾನ ಮತ್ತು ಕಸುಬುಗಳನ್ನು ಕೆಲವು ವರ್ಣಗಳಿಗೆ ಮನು ನಿರ್ದೇಶಿಸುವುದರ ಜೊತೆಗೆ ಕೆಲವು ಆಜ್ಞೆಗಳನ್ನು, ಶಿಕ್ಷೆಗಳನ್ನು ಅವರಿಗೆ ವಿಧಿಸುತ್ತಾನೆ. ಮದುವೆಗೆ ಸಂಬಂಧಿಸಿದವುಗಳನ್ನು ಮೊದಲು ನೋಡಬಹುದು. ಮನು ಹೇಳುತ್ತಾನೆ. 312 ದ್ವಿಜರು ಮೊದಲು ಮದುವೆಯಾಗುವಾಗ ತಮ್ಮ ಜಾತಿಯ ಹೆಣ್ಣನ್ನೇ ಮದುವೆಯಾಗಬೇಕು. ಪುನಃ ಮದುವೆಯಾಗಬೇಕೆಂದು ಇಷ್ಟಪಡುವವರು ತಮ್ಮ ಕೆಳಗಿನ ವರ್ಣಕ್ಕೆ ಸೇರಿದ ಹೆಂಗಸರನ್ನು ಆಗಬಹುದು. 213 ಶೂದ್ರ ಹೆಂಗಸು ಶೂದ್ರ ಗಂಡಸಿಗೆ ಮಾತ್ರ ಹೆಂಡತಿಯಾಗಿರಬೇಕು. ಶೂದ್ರ ಸ್ತ್ರೀ ಮತ್ತು ವೈಶ್ಯ ಸ್ತ್ರೀ ವೈಶ್ಯನಿಗೆ ಹೆಂಡತಿಯರಾಗಬಹುದು, ಅವರಿಬ್ಬರು ಮತ್ತು ಕ್ಷತ್ರಿಯ ಸ್ತ್ರೀ. 358 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಕ್ಷತ್ರಿಯನಿಗೆ ಹೆಂಡತಿಯರಾಗಬಹುದು. ಈ 3 ಮತ್ತು ಬ್ರಾಹ್ಮಣ ಸ್ತ್ರೀ ಬ್ರಾಹ್ಮಣನಿಗೆ ಹೆಂಡತಿಯರಾಗಬಹುದು. ಆಮೇಲೆ ಕಸುಬುಗಳಿಗೆ ಸಂಬಂಧಿಸಿದಂತೆ ಸೌಕರ್ಯಗಳಿವೆ. ಮನುಷ್ಯ ತೊಂದರೆಯಲ್ಲಿದ್ದಾಗ ಅವನು ಏನು ಮಾಡಬೇಕು ಎನ್ನುವುದರ ಬಗ್ಗೆ ಮನು ತುಂಬ ಪ್ರಧಾನವಾಗಿ ಈ ಸೌಕರ್ಯಗಳನ್ನು ಸೂಚಿಸುತ್ತಾನೆ.
X81 ತನ್ನ ಕರ್ತವ್ಯಗಳಿಂದ ಬ್ರಾಹ್ಮಣನು ಜೀವನಯಾಪನೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಅವನು ಕ್ಷತ್ರಿಯನ ಧರ್ಮದಿಂದ ಬದುಕಬಹುದು, ಏಕೆಂದರೆ ಕ್ಷತ್ರಿಯ ವೃತ್ತಿ ಬ್ರಾಹ್ಮಣ ವೃತ್ತಿಗೆ ಹತ್ತಿರವಾಗಿದೆ. X82 ಮೇಲಿನ 2 ವರ್ಣಗಳ ವೃತ್ತಿಯಿಂದಲೂ ಅವನು ಜೀವನ ಸಾಗಿಸಲು ಕಷ್ಟವಾದರೆ ವೈಶ್ಯವೃತ್ತಿಯನ್ನು ಅನುಸರಿಸಿ ಬೇಸಾಯ ಮತ್ತು ಗೋರಕ್ಷಣೆ ಮಾಡಬಹುದು. X83 ಬ್ರಾಹ್ಮಣ ಮತ್ತು ಕ್ಷತ್ರಿಯ ವೈಶ್ಯನ ವೃತ್ತಿಯಿಂದ ಬದುಕುವ ಪ್ರಸಂಗ ಬಂದರೆ ದನಕರುಗಳ ಸಾಕಣೆ ಮತ್ತು ಬೇಸಾಯವನ್ನು ಎಚ್ಚರಿಕೆಯಿಂದ ನಿವಾರಿಸಬೇಕು, ಏಕೆಂದರೆ ಸೂಕ್ಷ್ಮಜೀವಿಗಳಿಗೆ ಬೇಸಾಯದಿಂದ ತುಂಬಾ ನೋವುಂಟಾಗುತ್ತದೆ. ಎತ್ತುಗಳು ಮುಂತಾದ ಪ್ರಾಣಿಗಳ ಮೇಲೆ ಆ ಕಸಬು ಅವಲಂಬಿತವಾಗಿದೆ. X84 ಕೆಲವರು ಬೇಸಾಯ ಕಷ್ಟವೆಂದು ಹೇಳುತ್ತಾರೆ, ಆದರೆ ಆ ಜೀವನ ವಿಧಾನವನ್ನು ಸಾತ್ವಿಕರು ನಿಂದಿಸುತ್ತಾರೆ, ಏಕೆಂದರೆ ನೇಗಿಲ ಗುಳದಿಂದ ಭೂಮಿಗೆ ಮತ್ತು ಅದರಲ್ಲಿ ವಾಸಿಸುವ ಜೀವಿಗಳಿಗೆ ನೋವಾಗುತ್ತದೆ. X85 ಅಪಧರ್ಮವಾಗಿ ಬಂದ ವೈಶ್ಯವೃತ್ತಿಯಾದ ವ್ಯಾಪಾರದಿಂದ ಬ್ರಾಹ್ಮಣ ಕ್ಷತ್ರಿಯರು ಕೆಳಗೆ ಹೇಳುವ ವಸ್ತುಗಳನ್ನು ಬಿಡಬೇಕು. XCL X87 X88 ಎಲ್ಲ ಬಗೆಯ ರಸಗಳು, ಸಿದ್ಧಾನ್ನ, ಎಳ್ಳು, ಕಲ್ಲು, ಉಪ್ಪು, ಪ್ರಾಣಿಗಳು, ಮನುಷ್ಯರು ಇವುಗಳು ವಾಣಿಜ್ಯಯೋಗ್ಯವಲ್ಲ. ಎಲ್ಲಾ ಬಣ್ಣದ ಬಟ್ಟೆಗಳು, ಸೆಣಬು, ಅಗಸೆನಾರು, ಉಣ್ಣೆ ಇವುಗಳ ಬಟ್ಟೆ, ಹಣ್ಣು, ಬೇರು, ಔಷಧಿ ಇವುಗಳು. ನೀರು, ಕತ್ತಿ, ವಿಷ, ಮಾಂಸ, ಸೋಮರಸ, ಪರಿಮಳದ್ರವ್ಯ, ಹಾಲು, ಜೇನು, ಮೊಸರು, ತುಪ್ಪ, ಎಣ್ಣೆ, ಮಧುಗುಡ ಮತ್ತು ದರ್ಭೆಹುಲ್ಲು. X89 ಜಿಂಕೆಯಂಥ ಎಲ್ಲ ಬಗೆಯ ಕಾಡು ಪ್ರಾಣಿಗಳು, ಹಕ್ಕಿಗಳು, ಮೀನು, ಮದ್ಯ, ನೀಲಿ, ಅರಗು ಮತ್ತು ಎಲ್ಲ ಗೊರಸಿನ ಪ್ರಾಣಿಗಳು. XCO X91 X92 ತಾನೂ ನೆಟ್ಟು ಬೆಳೆಸಿದ ಎಳ್ಳನ್ನು ಬೆಳೆದ ಕೂಡಲೇ ಆ ಕಾಲದ ದರಕ್ಕೆ ಮಾರಬಹುದು, ಏಕೆಂದರೆ ಅದು ಹೋಮಕ್ಕೆ ಬೇಕಾದ ದ್ರವ್ಯ, ಲಾಭಕ್ಕೋಸ್ಕರ ಕಾಯಬಾರದು. ಊಟ, ಅಭ್ಯಂಜನ, ದಾನ ಇವುಗಳಲ್ಲದೆ ಎಳ್ಳನ್ನು ಲಾಭದ ಮಾರಾಟಕ್ಕೆ ಇಳಿಸಿದರೆ ತಾನು ಮತ್ತು ತನ್ನ ಪಿತೃಗಳು ನಾಯಿಯ ಮಲದಲ್ಲಿ ಬೀಳುವರು. ಮಾಂಸ, ಅರಗು ಅಥವಾ ಉಪ್ಪು ಇವುಗಳ ಮಾರಾಟದಿಂದ ಬ್ರಾಹ್ಮಣನು ಕೂಡಲೇ ಕೆಳಮಟ್ಟಕ್ಕೆ ಇಳಿಯುತ್ತಾನೆ. 3 ದಿವಸ ಹಾಲನ್ನು ಮಾರಾಟ ಮಾಡಿದರೆ ಅವನು ಶೂದ್ರನ ಸ್ಥಿತಿಗೆ ಬರುತ್ತಾನೆ. ಗೃಹದ ನೀತಿ ನಿಯಮಗಳು 359 X93 ನಿಷಿದ್ಧ ದ್ರವ್ಯಗಳ ವ್ಯಾಪಾರವನ್ನು ಅವನು ಬ್ರಾಹ್ಮಣನು 7 ದಿನ ಮಾಡಿದರೆ ವೈಶ್ಯನಂತಾಗುವನು. X94 ರಸ ಸಿದ್ಧಾನ್ನ, ಧಾನ್ಯ, ಎಳ್ಳು ಇವು ಪರಸ್ಪರ ವಿನಿಮಯ ನಿಷಿದ್ಧವಲ್ಲ. ಉಪ್ಪಿಗೆ ಅನ್ಯೋನ್ಯ ಬದಲಾವಣೆ ಇಲ್ಲ. X102 ತೊಂದರೆಗೊಳಗಾದ ಬ್ರಾಹ್ಮಣ ಯಾರಿಂದಲಾದರೂ ದಾನ ಸ್ವೀಕರಿಸಬಹುದು, ಏಕೆಂದರೆ ಪಾವಿತ್ರ್ಯವನ್ನು ಯಾವುದೂ ಹಾಳು ಮಾಡಲಾರದು. X103 ಅಪಾತ್ರರಿಗೆ ವೇದ ಬೋಧಿಸುವುದರಿಂದ, ಅವರಿಂದ ಯಜ್ಞ ಮಾಡಿಸುವುದರಿಂದ ಅಥವಾ ದಾನ ಸ್ವೀಕರಿಸುವುದರಿಂದ ಕಷ್ಟದಲ್ಲಿರುವ ವಿಪ್ರರು ಪಾಪವನ್ನು ಎಸಗಿದಂತೆ ಆಗುವುದಿಲ್ಲ, ಏಕೆಂದರೆ ಅವರು ಬೆಂಕಿಯಷ್ಟೇ ಅಥವಾ ನೀರಿನಷ್ಟೇ ಪರಿಶುದ್ಧರು. ಕಷ್ಟದಲ್ಲಿ ಸಿಲುಕಿದಾಗ ಬೇರೆ ವರ್ಣದವರು ಏನು ಮಾಡಬೇಕೆಂದು ಮನು ಹೇಳುತ್ತಾನೆ ಎಂಬುದರ ಜೊತೆ ಇದನ್ನು ಹೋಲಿಸಿ ಮನು ಹೇಳುತ್ತಾನೆ. XFL ದುರಾಸೆಯ ದೃಷ್ಟಿಯಿಂದ ಕೆಳಜಾತಿಯವನು ಮೇಲುಜಾತಿಯವನ ಕರ್ತವ್ಯಗಳನ್ನು ಮಾಡಿದರೆ ರಾಜನಾದವನು ಅವನ ಸಂಪತ್ತನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡು ಕೂಡಲೇ ಅವನನ್ನು ಗಡಿಪಾರು ಮಾಡಬೇಕು. X97 ತನ್ನ ಕಸುಬನ್ನು ದೋಷಪೂರಿತವಾಗಿ ಆಚರಿಸಿದರೂ ಅದು ಇನ್ನೊಂದು ಕಸುಬಿಗಿಂತ ಶ್ರೇಷ್ಠ. X98 ವೈಶ್ಯನಿಗೆ ಶೂದ್ರ ಧರ್ಮ ಅಪಧರ್ಮವಾಗಿದೆ, ಅವನು ಅದನ್ನು ಗೌರವಯುತವಾಗಿ ನಡೆಸಿ ಸಾಧ್ಯವಾದರೆ ಅದನ್ನು ಬಿಡಬೇಕು. X99 ತನ್ನ ಹೆಂಡತಿ ಮತ್ತು ಮಗ ಹಸಿವಿನಿಂದ ಬಳಲಿದರೆ ದ್ವಿಜನನ್ನು ಕಾದು ಕೆಲಸ ಸಿಗದಿದ್ದರೆ ಶೂದ್ರನು ಕರಕುಶಲ ಕೆಲಸ ಮಾಡಿ ಹೊಟ್ಟೆ ಹೊರೆದುಕೊಳ್ಳಬಹುದು. X121 ಜೀವನೋಪಾಯಕ್ಕಾಗಿ ಶೂದ್ರನು ವಿಪ್ರನ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲದಿದ್ದರೆ ಕ್ಷತ್ರಿಯನ ಸೇವೆಯನ್ನು ಮಾಡಬಹುದು ಅಥವಾ ಕ್ಷತ್ರಿಯನ ಸೇವೆಯನ್ನು ಮಾಡಲು ಆಗದಿದ್ದರೆ ಶ್ರೀಮಂತ ವೈಶ್ಯನ ಸೇವೆ ಮಾಡಿ ಜೀವನೋಪಾಯ ಮಾಡಬಹುದು. X122 ಸ್ವರ್ಗ ಲಾಭಕ್ಕಾಗಿ ಅಥವಾ ಇಹಪರಗಳ ಸುಖಕ್ಕಾಗಿ ಶೂದ್ರನು ಬ್ರಾಹ್ಮಣನ ಸೇವೆ ಮಾಡಬೇಕು, ಏಕೆಂದರೆ ಅವನು ಹುಟ್ಟಿನಿಂದಲೇ ಬ್ರಾಹ್ಮಣನ ಸೇವಕ, ಇದರಿಂದ ಅವನು ಪುಣ್ಯವಂತನಾಗುತ್ತಾನೆ. 123 ಬ್ರಾಹ್ಮಣನ ಸೇವೆಯೇ ಶೂದ್ರನಿಗೆ ಅತ್ಯಂತ ಪವಿತ್ರವಾದ ಕೆಲಸವೆಂದು ಶಾಸ್ತ್ರಗಳು ಕೊಂಡಾಡುತ್ತವೆ, ಇದನ್ನು ಬಿಟ್ಟು ಅವನು ಬೇರೆ ಏನೇ ಕೆಲಸ ಮಾಡಿದರೂ ಅವನಿಗೆ ಫಲವಿಲ್ಲ. X124 ಬ್ರಾಹ್ಮಣರು ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಶೂದ್ರರ ಸಾಮರ್ಥ್ಯ, ಶ್ರಮ ಮತ್ತು ಅವರ ಸಂಖ್ಯೆಗೆ ಅನುಸಾರವಾಗಿ ಶೂದ್ರರ ಪೋಷಣೆಯನ್ನು ಮಾಡಬೇಕು. X125 ತಿಂದುಳಿದ ಅನ್ನವನ್ನು, ಹರಿದ ಹಳೆ ಬಟ್ಟೆಯನ್ನು ಮತ್ತು ಹಳೆಯ ಹಾಸಿಗೆಯನ್ನು ಶೂದ್ರನಿಗೆ ಕೊಡಬೇಕು. ಲೋ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. X126 ಪ್ರತಿಷೇಧಿಸದ ತರಕಾರಿಗಳನ್ನು ಶೂದ್ರ ತಿಂದರೆ ಪಾತಕವಿಲ್ಲ, ಅವನು ಉತ್ತಮ ಪದವಿಯನ್ನು ಪಡೆಯಬಾರದು. ಅಗ್ನಿಗೆ ಹವಿಸ್ಸು ಹಾಕುವ ಕರ್ತವ್ಯವನ್ನು ಅವನು ಮಾಡಬಾರದು, ಆದರೆ ತನ್ನ ಕರ್ಮವನ್ನು ಮಾಡುವ ಉದ್ದೇಶದಿಂದ ಸಿದ್ಧಾನ್ನವನ್ನು ಯಜ್ಞವಾಗಿ ನಿವೇದಿಸುವುದಕ್ಕೆ ನಿಷೇಧವಿಲ್ಲ. X12 ತಮ್ಮ ಪೂರ್ಣ ಕರ್ತವ್ಯವನ್ನು ಮಾಡಬೇಕೆಂಬ ಆಕಾಂಕ್ಷೆಯಿಂದ ತಾವು ಏನು ಮಾಡಬೇಕೆಂದು ತಿಳಿದು ಗೃಹಕೃತ್ಯಗಳಲ್ಲಿ ಧರ್ಮಜ್ಞರನ್ನು ಅನುಕರಿಸುವ ಶೂದ್ರರು ಕೂಡ ಯಾವುದೇ ಮಂತ್ರೋಚ್ಚಾರಣೆ ಇಲ್ಲದೆ ಸ್ತುತಿಸ್ತವನಗಳನ್ನು ಹೇಳಿದರೆ ಪಾಪವಿಲ್ಲ, ಬದಲಿಗೆ ಅವರು ಮೆಚ್ಚುಗೆ ಗಳಿಸುತ್ತಾರೆ. X128 ದ್ವಿಜನ ಕರ್ಮವನ್ನು ಇತರರಿಗೆ ನೋವಾಗದಂತೆ ಶೂದ್ರನು ನಿಂದೆಯಿಲ್ಲದೆ ಆಚರಿಸಿದರೆ ಅವನಿಗೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉನ್ನತಿಯುಂಟು. X129 ಶೂದ್ರನಿಗೆ ಹಣ ಮಾಡುವ ಶಕ್ತಿಯಿದ್ದರೂ ಅವನು ಹಣ ಮಾಡಬಾರದು, ಏಕೆಂದರೆ ಗುಲಾಮನಾದ ಅವನು ಸಂಪತ್ತನ್ನು ಸಂಗ್ರಹಿಸಿದರೆ ಅಹಂಕಾರಿಯಾಗುತ್ತಾನೆ, ತನ್ನ ಗರ್ವ ಅಥವಾ ಉಪೇಕ್ಷೆಯಿಂದ ಅವನು ಬ್ರಾಹ್ಮಣನಿಗೆ ಬಾಧೆಯನ್ನುಂಟು ಮಾಡುತ್ತಾನೆ. 130 ಈಗ ಹೇಳಿರುವುದು ಚತುರ್ವರ್ಣದವರ ಆಪದ್ಧರ್ಮವೆಂದು ಹೆಸರಾಗಿದೆ, ಯಾರು ಅನುಸರಿಸುತ್ತಾರೋ ಅವರಿಗೆ ಪರಮಶ್ರೇಯಸ್ಸಿದೆ. ಈ ಸೌಕರ್ಯಗಳು ಕೆಲವರಿಗೆ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಇವೆ ಎಂದು ಮನು ಹೇಳುತ್ತಾನೆ. 8:35 ಎಲ್ಲಿಯಾದರೂ ನಿಧಿ ಸಿಕ್ಕಿದ್ದನ್ನು ಯಾರಾದರೂ ತನ್ನದೆಂದು ಪ್ರಮಾಣ ಮಾಡಿದರೆ ಅದರ 1/6 ಭಾಗವನ್ನು ಅಥವಾ 12 ಅಂಶವನ್ನು ರಾಜನು ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಅದು ಪೂರ್ಣವಾಗಿ ರಾಜನಿಗೆ ಸೇರತಕ್ಕದ್ದು. 8:36 ನಿಧಿಯ ಬಗ್ಗೆ ಸುಳ್ಳು ಹೇಳಿದ್ದು ದೃಢವಾದರೆ ಆ ನಿಧಿ ಹಣದ 8 ಭಾಗ ಅಥವಾ ಎಣಿಕೆ ಮಾಡಿ ಸ್ವಲ್ಪ ದಂಡನೆ ವಿಧಿಸಬೇಕು, ಗುಣಹೀನನಿಗೆ ದಂಡನೆ ಹೆಚ್ಚು, ಗುಣವಂತನಿಗೆ ಕಡಿಮೆ. 8:37 ವಿದ್ವಾಂಸನಾದ ಬ್ರಾಹ್ಮಣನು ಪುರಾತನ ನಿಧಿಯನ್ನು ಕಂಡರೆ ಆ ನಿಧಿ ಪೂರಾ ಅವನಿಗೆ ಸೇರಬೇಕು, ರಾಜನು ತೆಗೆದುಕೊಳ್ಳಬಾರದು, ಏಕೆಂದರೆ ಬ್ರಾಹ್ಮಣನು ಎಲ್ಲದರ ಒಡೆಯ, ಪ್ರಭು. 8:38 ಭೂಮಿಯೊಳಗೆ ನಿಧಿ ಸಿಕ್ಕಿದರೆ ಅದರ ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ಭಂಡಾರಕ್ಕೆ ತುಂಬಬೇಕು.
X323 ದಂಡನೆಯಿಂದ ಲಭಿಸಿದ ಹಣವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ರಾಜನು ತನ್ನ ವೀರಮರಣವನ್ನು ಬಯಸಬೇಕು. 727 ಸರಕುಗಳ ಮೂಲ ಬೆಲೆ, ದೂರದಿಂದ ತರುವ ಸಾಗಾಟದ ಕೂಲಿ, ಖರ್ಚು ವೆಚ್ಚ. ಗೃಹದ ನೀತಿ ನಿಯಮಗಳು. 361 ಕಳ್ಳಕಾಕರರಿಂದ ರಕ್ಷಣೆ ಪಡೆಯುವುದಕ್ಕಾಗಿ ವೆಚ್ಚ, ವ್ಯಾಪಾರಿಗಳಿಂದ ಲಾಭದ ಮಿತಿ ಇವುಗಳೆಲ್ಲವನ್ನು ಪರಿಶೀಲಿಸಿ ರಾಜನು ಕರ ನಿರ್ಣಯ ಮಾಡಬೇಕು. 728 ತನ್ನ ಮತ್ತು ವ್ಯಾಪಾರಿಯ ಅನೇಕ ವಿಧವಾದ ಕಾರಗಳಿಗೆ ಸರಿಯಾದ ಪರಿಹಾರ ಬರುವಂತೆ ತನ್ನ ರಾಜ್ಯಾಡಳಿತ ಪ್ರದೇಶಗಳ ಮೇಲೆ ರಾಜನು ತೆರಿಗೆಗಳನ್ನು ವಿಧಿಸ ತಕ್ಕದ್ದು. 729 ಜಿಗಣಿ ರಕ್ತವನ್ನು, ಕರುಹಾಲನ್ನು, ದುಂಬಿ ಮಕರಂದವನ್ನು ಸ್ವಲ್ಪ ಸ್ವಲ್ಪವಾಗಿ ಕ್ರೋಢೀಕರಿಸುವಂತೆ ವಾರ್ಷಿಕ ತೆರಿಗೆಗಳನ್ನು ಕೊಂಚ ಕೊಂಚವಾಗಿ ಪ್ರಜೆಗಳಿಂದ ಎತ್ತಿ ರಾಜನು ತನ್ನ ರಾಜ್ಯಕೋಶಗಳನ್ನು ತುಂಬಬೇಕು. 730 ಉತ್ಪಾದನಾಶ್ರಮ, ತಾರತಮ್ಯದಿಂದ ಆಯಾ ಧಾನ್ಯಗಳಿಗೆ 6ನೇ, 8ನೇ, 12ನೇ ಒಂದಂಶವನ್ನು ರಾಜಾದಾಯವೆಂದು ಪರಿಗಣಿಸಬೇಕು. ಚಿನ್ನ ಮತ್ತು ಪಶುಗಳಿಗೆ 50ನೇ ಒಂದಂಶ ತೆರಿಗೆ ವಿಧಿಸಬೇಕು. 731 ಮರಗಳು, ಮಾಂಸ, ಜೇನು, ತುಪ್ಪ, ಪರಿಮಳಗಳು, ಔಷಧಿಗಳು, ದ್ರವ್ಯಗಳು, ಹೂವುಗಳು, ಗೆಡ್ಡೆ ಗೆಣಸುಗಳು ಮತ್ತು ಹಣ್ಣು ಹಂಪಲುಗಳು ವಾರ್ಷಿಕವಾಗಿ ಹಚ್ಚಿದಾಗ 6ನೇ ಒಂದು ಭಾಗವನ್ನು ತೆರಿಗೆಯೆಂದು ಹಾಕಬೇಕು. 732 ಸಂಗ್ರಹಿಸಿದ ಎಲೆಗಳು, ಅಡಿಗೆ ಸೊಪ್ಪುಗಳು, ಹುಲ್ಲು, ಚರ್ಮ ಅಥವಾ ಬೆತ್ತದಿಂದ ತಯಾರಿಸಿದ ಸಾಮಾನುಗಳು, ಮಡಿಕೆ ಕುಡಿಕೆಗಳು, ಕಲ್ಲಿನ ಸಾಮಗ್ರಿ ಇವುಗಳಿಗೆ ಕರ ವಿಧಿಸಬೇಕು. 733 ಎಂತಹ ಆಪತ್ಕಾಲದಲ್ಲಿಯೂ ರಾಜನು ವೇದ ವಿದ್ಯಾಸಂಪನ್ನನಾದ ಬ್ರಾಹ್ಮಣನಿಂದ ಕಂದಾಯವನ್ನು ವಸೂಲಿ ಮಾಡಬಾರದು. ತನ್ನ ರಾಜ್ಯದಲ್ಲಿ ವಾಸಿಸುವ ಅಂತಹ ಬ್ರಾಹ್ಮಣನು ಹಸಿವಿನಿಂದ ನರಳಿದರೆ ರಾಜನಿಗೆ ಕ್ಷೇಮಕರವಲ್ಲ. 734 ವಿದ್ವಾಂಸನಾದ ಬ್ರಾಹ್ಮಣನು ಹಸಿವಿನಿಂದ ರಾಜನ ದೇಶದಲ್ಲಿ ನರಳಿದರೆ ಅವನ ಇಡೀ ರಾಜ್ಯವು ಅನತಿಕಾಲದಲ್ಲಿಯೇ ಕಾಮಡಾಮರಗಳ ತೊಂದರೆಗೆ ಒಳಗಾಗುವುದು. 737 ಚಿಲ್ಲರೆ ವ್ಯಾಪಾರ ಮಾಡಿ ಬದುಕುವ ತನ್ನ ರಾಜ್ಯದ ತೀರ ಬಡವರ ಮೇಲೆ ವಾರ್ಷಿಕ ತೆರಿಗೆಯೆಂದು ಅತ್ಯಲ್ಪ ಕರವನ್ನು ರಾಜ ವಿಧಿಸಬೇಕು. 738 ಶಿಲ್ಪಿ, ಬಡಗಿ, ಕಮ್ಮಾರ, ಕೂಲಿನಾಲಿ ಮಾಡುವವರಿಂದ ತಿಂಗಳಿನಲ್ಲಿ ಒಂದು ದಿನ ರಾಜನು ತನ್ನ ಕೆಲಸ ಮಾಡಿಸಿಕೊಂಡು ಕರ ಪಡೆಯಬಹುದು. 794 ಕುರುಡ, ಕಿವುಡ, ಹೆಳವ, 70ರ ಮುದುಕ ಮತ್ತು ವಿದ್ವಾಂಸರಾದ ಪುರೋಹಿತರಿಗೆ ಭಾರಿ ದಾನ ಕೊಡುವವರ ಮೇಲೆ ರಾಜನು ಯಾವುದೇ ಕರವನ್ನು ಹಾಕಬಾರದು. ರಾಜನು ಆಪತ್ಕಾಲದಲ್ಲಿ 4ನೇ ಒಂದು ಭಾಗ ಕರವನ್ನು ಎತ್ತಿ ಒಳ್ಳೆಯ ಆಡಳಿತ ಮಾಡಿದರೆ ಪಾಪವಿಲ್ಲ. X118 ಯುದ್ಧದಲ್ಲಿ ಹಿಮ್ಮೆಟ್ಟದ ಮುನ್ನುಗ್ಗಿ ಜಯಿಸುವುದು ಕ್ಷತ್ರಿಯ ಧರ್ಮ. ವೈಶ್ಯರಿಗೆ, ರೈತರಿಗೆ ಕೊಡುವ ರಕ್ಷಣೆಗಾಗಿ ತೆರಿಗೆ ಎತ್ತಬಹುದು. X120 1187 188 189 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸುಭಿಕ್ಷ ಕಾಲದಲ್ಲಿ ಬೆಳೆಯ 12ನೇ ಒಂದು ಭಾಗ ಕರವನ್ನು ವೈಶ್ಯರಿಗೆ ವಿಧಿಸಬೇಕು. ಆಪತ್ಕಾಲದಲ್ಲಿ 8ನೇ ಒಂದು ಭಾಗವನ್ನು, ಅವರ ವೈಯಕ್ತಿಕ ಲಾಭದ 50ನೇ ಒಂದು ಭಾಗವನ್ನು ಅಥವಾ ಮಧ್ಯಮತರದ 6ನೇ ಒಂದು ಭಾಗವನ್ನು ಅಥವಾ ಸಾರ್ವಜನಿಕ ಸಂಕಷ್ಟಕಾಲದಲ್ಲಿ 4ನೇ ಒಂದು ಭಾಗವನ್ನು ಕೂಡ ವಿಧಿಸಬಹುದು. ಆದರೆ ಅವರ ಹಣದ ಆದಾಯದ ಮೇಲೆ 20ನೇ ಒಂದು ಭಾಗ ಮತ್ತು ಇತರೆ ಚರಾಸ್ತಿಗಳ ಮೇಲೆ ಅತ್ಯಂತ ಹೆಚ್ಚು ತೆರಿಗೆ ವಿಧಿಸಬೇಕು. ಸೇವಕರ ಮೇಲೆ, ಕರಕುಶಲ ಕೆಲಸಗಾರರ ಮೇಲೆ, ಇತರ ಕಸುಬುದಾರರ ಮೇಲೆ ಕರವನ್ನು ವಿಧಿಸದೆ ಅವರ ಶ್ರಮವನ್ನೇ ಕರವನ್ನಾಗಿ ಪಡೆಯತಕ್ಕದ್ದು. ಸಪಿಂಡ ಪುರುಷ ಅಥವಾ ಸ್ತ್ರೀಗೆ ಅತ್ಯಂತ ಹತ್ತಿರನಾದ 3ನೇ ಪೀಳಿಗೆಯ ವ್ಯಕ್ತಿಗೆ ಅವರ ಆಸ್ತಿ ಸೇರಬೇಕು. ಸಪಿಂಡರಿಲ್ಲದಿದ್ದರೆ ಮತ್ತು ಅವರ ಮಕ್ಕಳಿಲ್ಲದಿದ್ದರೆ ಅಥವಾ ದೂರದ ಸಂಬಂಧಿಗಳಿಲ್ಲದಿದ್ದರೆ ಅವನೇ ಉತ್ತರಾಧಿಕಾರಿ ಅಥವಾ ಮೃತನ ಧರ್ಮಗುರು ಅಥವಾ ಅವನ ಶಿಷ್ಯ ಅಥವಾ ಸಹಪಾಠಿಗೆ ಆಸ್ತಿ ಸೇರಬೇಕು. ಇವರಾರೂ ಇಲ್ಲದಿದ್ದರೆ 3 ವೇದಗಳಲ್ಲಿ ಪಾರಂಗತರಾದ, ದೇಹ ಮನಸ್ಸುಗಳಲ್ಲಿ ಪರಿಶುದ್ಧರಾದ, ಇಂದ್ರಿಯಗಳನ್ನು ಜಯಿಸಿದವರಾದ ಬ್ರಾಹ್ಮಣರು ಅವನ ಆಸ್ತಿಗೆ ನ್ಯಾಯಬದ್ಧ ಉತ್ತರಾಧಿಕಾರಿಗಳು. ಅವರು ತದನಂತರ ನೈವೇದ್ಯ ಸಲ್ಲಿಸಬೇಕು. ಹೀಗೆ ಮೃತರ ಉತ್ತರ ಕ್ರಿಯೆಗಳು ನಿಲ್ಲದೆ ಮುಂದುವರೆಯಬೇಕು. ಬ್ರಾಹ್ಮಣನ ಆಸ್ತಿಯನ್ನು ರಾಜ ಎಂದು ಮುಟ್ಟುಗೋಲು ಹಾಕಿಕೊಳ್ಳುವ ಆಸ್ತಿಯೆಂದು ಪರಿಗಣಿಸಬಾರದು. ಇದು ಅಚಲವಾದ ಧರ್ಮ. ಆದರೆ ಇತರ ವರ್ಣಗಳವರ ಆಸ್ತಿಪಾಸ್ತಿಯನ್ನು ಅವರ ಉತ್ತರಾಧಿಕಾರಿಗಳು ಇಲ್ಲದಿದ್ದರೆ ರಾಜ ವಶಪಡಿಸಿಕೊಳ್ಳಬಹುದು. ವಿವಿಧ ಸಾಮಾಜಿಕ ಸ್ತರಗಳಿಗೆ ಸಂಬಂಧಿಸಿದ ಜನರು ತಮ್ಮ ಜೀವನ ವಿಧಾನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಮನು ಕಟ್ಟಳೆಗಳನ್ನು ವಿಧಿಸುತ್ತಾನೆ. ಅವು ಹಿಂದೂ ಗೃಹಸ್ಥ ಜೀವನದ ತುಂಬಾ ಪ್ರಧಾನವಾದ ನೀತಿ ನಿಯಮದ ಭಾಗಗಳಾಗಿವೆ. ಮನು ವಿಧಿಸುತ್ತಾನೆ. ಹುಟ್ಟಿನ ಆದ್ಯತೆಯಿಂದಾಗಿ, ವರ್ಣದ ಶ್ರೇಷ್ಠತೆಯಿಂದಾಗಿ, ಧರ್ಮಶಾಸ್ತ್ರಗಳ ನಿಖರವಾದ ಜ್ಞಾನದಿಂದಾಗಿ, ಜನಿವಾರ ಧಾರಣೆಯ ವಿಶಿಷ್ಟತೆಯಿಂದಾಗಿ ಎಲ್ಲ ವರ್ಣಗಳಿಗೂ ಬ್ರಾಹ್ಮಣ ಪ್ರಭುವಾಗಿದ್ದಾನೆ. X317 ಬ್ರಾಹ್ಮಣ ವಿದ್ಯಾವಂತನಾಗಿರಲಿ ಅವನು ಪ್ರಬಲ ದೇವರು. ಅಗ್ನಿಜೋಪಡಿಯಲ್ಲಿರಲಿ ಅಥವಾ ಯಜ್ಞಕುಂಡದಲ್ಲಿರಲಿ ಅದು ಪ್ರಬಲವಾದ ದೇವತೆಯಾಗಿರುವಂತೆ ಬ್ರಾಹ್ಮಣ ಪಂಡಿತನಾಗಿರಲಿ ಅಥವಾ ಪಾಮರನಾಗಿರಲಿ ಅವನು ದೊಡ್ಡ ದೇವರು. X319 ಹೀಗೆ ಬ್ರಾಹ್ಮಣರು ನಾನಾ ವಿಧವಾದ ಕೀಳು ಕಸುಬುಗಳಲ್ಲಿ ನಿರತರಾಗಿದ್ದರು. ಅವರು ಪೂಜಾರ್ಹರು ಏಕೆಂದರೆ ಅವರು ದೈವಾತೀತರು. ಗೃಹದ ನೀತಿ ನಿಯಮಗಳು. 729 722 V22 720 X13 363 ನಾನಾ ವರ್ಣಗಳ, ಆಶ್ರಮಗಳ ಜನರು ತಮ್ಮ ತಮ್ಮ ಕರ್ತವ್ಯಗಳನ್ನು ಈಡೇರಿಸುವಂತೆ ನೋಡಿಕೊಳ್ಳುವುದಕ್ಕಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ರಾಜನು ಸೃಷ್ಟಿಯಾಗಿದ್ದಾನೆ. ತನ್ನ ಒಳ್ಳೆಯ ಮಂತ್ರಿಗಳ ಸಹಾಯದಿಂದ ತನ್ನ ಪ್ರಜೆಗಳನ್ನು ರಕ್ಷಿಸಲು ರಾಜನಾದವನು ಮಾಡಬೇಕಾದ ಕರ್ತವ್ಯವನ್ನು ಧರ್ಮ ನಿರ್ದೇಶಿಸುವಂತೆ ನಾನು ಘೋಷಿಸುತ್ತೇನೆ. ರಾಜನು ಪ್ರಾತಃಕಾಲದಲ್ಲಿ ಎದ್ದು 3 ವೇದಗಳನ್ನು ಬಲ್ಲ, ನೀತಿಶಾಸ್ತ್ರ ವಿಶಾರದರಾದ ಬ್ರಾಹ್ಮಣರ ಸೇವೆಯನ್ನು ಗೌರವಪೂರ್ವಕವಾಗಿ ಮಾಡಿ ಅವರ ಆದೇಶದಂತೆ ಅವನು ನಡೆದುಕೊಳ್ಳತಕ್ಕದ್ದು. ವೃದ್ಧರು, ವೇದಕೋವಿದರು, ಶುಚಿವಂತರೂ ಆದ ಬ್ರಾಹ್ಮಣರಿಗೆ ಸದಾ ಅವನು ಗೌರವವನ್ನು ತೋರಿಸಬೇಕು. ಏಕೆಂದರೆ ಯಾರು ವೃದ್ಧರನ್ನು ಗೌರವಿಸುತ್ತಾರೋ ಅವನನ್ನು ಕ್ರೂರ ರಾಕ್ಷಸರು ಕೂಡ ಸದಾ ಗೌರವಿಸುತ್ತಾರೆ. ಅತ್ಯಂತ ಕಷ್ಟಕಾಲದಲ್ಲಿಯೂ ಬ್ರಾಹ್ಮಣರ ಸಂಪತ್ತನ್ನು ವಶಪಡಿಸಿಕೊಂಡು ಅವರನ್ನು ಕ್ರೋಧೋನ್ಮತ್ತರನ್ನಾಗುವಂತೆ ರಾಜನು ಮಾಡದಿರಲಿ. ಏಕೆಂದರೆ ಅವರು ಒಮ್ಮೆ ಸಿಟ್ಟುಗೊಂಡರೆ ತಮ್ಮ ಯಜ್ಞಯಾಗಾದಿಗಳಿಂದ, ಶಾಪಗಳಿಂದ ರಾಜನ ಸೈನ್ಯಗಳನ್ನು, ಆನೆಗಳನ್ನು, ಕುದುರೆಗಳನ್ನು ಮತ್ತು ರಥಗಳನ್ನು ನಾಶಪಡಿಸುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಇದ್ದಂತಹ ಸಂಬಂಧ ಈ ಬಗೆಯದು. ಏಕೆಂದರೆ ವಿವಿಧ ವರ್ಣಗಳ ನಡುವೆ ಸಾಧಾರಣ ಸಾಮಾಜಿಕ ವ್ಯವಹಾರ ಹೇಗಿರಬೇಕು ಎಂಬುದರ ಬಗ್ಗೆ ಮನು ನಿಯಮಗಳನ್ನು ಕೆಳಕಂಡಂತೆ ವಿಧಿಸಿದ್ದಾನೆ. 368 369 320 320
384 ಗೃಹಸ್ಥನಿಗೆ 5 ವಧಸಾಧನಗಳಿವೆ ಅಥವಾ ಅವನು ಸಣ್ಣ ಒಲೆ, ಗುಂಡುಕಲ್ಲು, ಮೊರಕೆ, ಒನಕೆ ಮತ್ತು ಒರಳು, ಜಲಪಾತ್ರೆ ಇವುಗಳನ್ನು ಉಪಯೋಗಿಸಿ ಸಣ್ಣ ಪ್ರಾಣಿಗಳನ್ನು ಕೊಲ್ಲಬಹುದು. ಆದರೂ ಇವುಗಳಿಂದ ಅವನಿಗೆ ಪಾಪ ಅಂಟುತ್ತದೆ. ಏಕೆಂದರೆ ಹಿಂದೆ ಹೇಳಿದ ಕ್ರಮದಲ್ಲಿ ತಿಳಿಯದೆ ಪಾಪ ಮಾಡಿದರೆ ಪಂಚಯಜ್ಞಗಳನ್ನು ಪ್ರತಿನಿತ್ಯ ಮಾಡಬೇಕೆಂದು ಮಹರ್ಷಿಗಳು ವಿಧಿಸಿದ್ದಾರೆ. ವೇದಾಧ್ಯಯನ ಮತ್ತು ಅಧ್ಯಾಪನ, ಪಿತೃತರ್ಪಣ, ದೇವತೆಗಳಿಗೆ ಯಜ್ಞದ ಮೂಲಕ ನೈವೇದ್ಯ, ಜೀವಸಂಕುಲಕ್ಕೆ ಅನ್ನಾಹಾರಗಳನ್ನು ನೀಡುವುದು, ಅತಿಥಿ ಸತ್ಕಾರ ಇವು ಪಾಪ ಪರಿಹಾರಕ್ಕಾಗಿ ಮಾಡಬೇಕಾದ ಪಂಚಯಜ್ಞಗಳು. ಅವನು ಸದಾ ಮನೆಯಲ್ಲಿದ್ದು ಈ ಪಂಚ ಮಹಾಯಜ್ಞಗಳನ್ನು ಮಾಡುವ ಸಾಮರ್ಥ್ಯವಿದ್ದರೆ ಈ 5 ವಧಾಸಾಧನಗಳಿಂದ ಅವನಿಗೆ ಯಾವ ಪಾಪವೂ ಅಂಟುವುದಿಲ್ಲ. ಎಲ್ಲಾ ದೇವತೆಗಳ ಹೋಮಕ್ಕಾಗಿ ಸಿದ್ಧವಾದ ಅನ್ನದಿಂದ ವಿಧಿಪೂರ್ವಕವಾಗಿ ಬ್ರಾಹ್ಮಣನು ಕೆಳಗೆ ಹೇಳುವ ದೇವತೆಗಳಿಗೆ ಎಡೆಯಿಡಬೇಕು. ದೇವತೆಗಳಿಗೆ ಅರ್ಪಿಸಿದ ಮೇಲೆ ಮನು ಆದೇಶಿಸುತ್ತಾನೆ. 392 ನಾಯಿಗಳ ಪಾಲು, ಪತಿತರ ಪಾಲು, ಶ್ವಾಪಚರ ಪಾಲು, ಪಾಪಿಗಳ ಪಾಲು, ಆನೆಕಾಲು ರೋಗ ಅಥವಾ ಕ್ಷಯರೋಗದಿಂದ ನರಳುವ ರೋಗಿಗಳ ಪಾಲು, ಹದ್ದುಕಾಗೆಗಳ ಆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪಾಲು ಮತ್ತು ಹಾವು ಹಲ್ಲಿಗಳ ಪಾಲು ಈ ಎಲ್ಲವನ್ನೂ ನೆಲದ ಮೇಲೆ ಸ್ವಲ್ಪ ಸ್ವಲ್ಪ ಇಡಬೇಕು. ಅತಿಥಿ ಸತ್ಕಾರದ ನಿಯಮಗಳಿಗೆ ಸಂಬಂಧಿಸಿದಂತೆ ಗೃಹಸ್ಥನಿಗೆ ಯಮನು ಈ ರೀತಿ ಆದೇಶಿಸುತ್ತಾನೆ. 302 ಬ್ರಾಹ್ಮಣನು ಒಂದು ರಾತ್ರಿ ಬೇರೆಯವರ ಮನೆಯಲ್ಲಿ ಅತಿಥಿಯಾಗಿದ್ದರೆ ಅವನನ್ನು ಅತಿಥಿ ಎಂದು ಕರೆಯುವರು, ಏಕೆಂದರೆ ಬಹಳ ಸ್ವಲ್ಪ ಕಾಲ ಅವನು ಇರುವುದರಿಂದ ಅವನು ಅತಿಥಿ. 398 ಸತ್ಪಾತ್ರದಾನದಿಂದ ರೋಗ ರುಜಿನ, ಶತ್ರುರಾಜ, ಪಾಪ ಮತ್ತು ಪೀಡೆಗಳು ದಾನಿಯನ್ನು ಬಾಧಿಸುವುದಿಲ್ಲ. 308 ಉತ್ತಮರಿಗೆ ಉತ್ತಮ ಸ್ಥಾನ, ಅಧಮರಿಗೆ ಅಧಮ ಸ್ಥಾನ, ಸಮಾನರಿಗೆ ಸಮಾನ ಸ್ಥಾನಗಳನ್ನು, ಆಮೇಲೆ ವಿಶ್ರಾಂತಿ ಸ್ಥಳಗಳನ್ನು, ಶೈಕೆಗಳನ್ನು ಕೊಡತಕ್ಕದ್ದು, ಅವರು ಹೋಗುವಾಗ ಅವರ ಯೋಗ್ಯತಾನುಸಾರ ಅವರಿಗೆ ತಕ್ಕ ಗೌರವವನ್ನು ಸಲ್ಲಿಸತಕ್ಕದ್ದು, ಅವರು ತಂಗಿರುವಾಗ ಮರ್ಯಾದೆಯಿಂದ ನೋಡಿಕೊಳ್ಳತಕ್ಕದ್ದು. 310 ಬ್ರಾಹ್ಮಣನ ಮನೆಯಲ್ಲಿ ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ ಅತಿಥಿಗಳಲ್ಲ ಅಥವಾ ಅವನ ಮಿತ್ರನಾಗಲಿ, ಅವನ ಪಿತೃನಾಗಲಿ, ಅವನ ಪಿತೃ ಸಂಬಂಧಿಕನಾಗಲಿ ಅಥವಾ ಅವನ ಗುರುವಾಗಲಿ ಅತಿಥಿಗಳಲ್ಲ. 311 ಆದರೆ ಅತಿಥಿಯ ರೂಪದಲ್ಲಿ ಕ್ಷತ್ರಿಯನ್ನು ಬ್ರಾಹ್ಮಣನು ಮನೆಗೆ ಬಂದರೆ ಅವನ ಇಚ್ಛಾನುಸಾರ ಬ್ರಾಹ್ಮಣರು ಊಟ ಮಾಡಿದ ಮೇಲೆ ಆಹಾರವನ್ನು ತಯಾರಿಸತಕ್ಕದ್ದು. 312 ವೈಶ್ಯನಾಗಲಿ ಅಥವಾ ಶೂದ್ರನಾಗಲಿ ಅವನ ಮನೆಗೆ ಅತಿಥಿಗಳ ರೀತಿಯಲ್ಲಿ ಬಂದರೆ ಅವರಿಗೆ ಔದಾರವನ್ನು ತೋರಿಸಿ ತನ್ನ ಮನೆಯ ಆಳುಕಾಳುಗಳ ಹಾಗೆ ಅನ್ನ ಹಾಕತಕ್ಕದ್ದು. ಒಂದು ವರ್ಣಕ್ಕೂ ಇನ್ನೊಂದು ವರ್ಣಕ್ಕೂ ಸಾಮಾಜಿಕವಾಗಿ ಇರಬೇಕಾದ ಸಾಮಾಜಿಕ ಸಂಬಂಧದ ಬಗ್ಗೆ ಮನು ಕೆಲವು ಸ್ವಾರಸ್ಯಕರ ಆದೇಶಗಳನ್ನು ಹೇರಿದ್ದಾನೆ. ಸಾಮಾಜಿಕ ಅಂತಸ್ತನ್ನು ಕುರಿತು ಅವನ ಸಮೀಕರಣ ಹೀಗಿದೆ: 235, 236, 237, 238 ಬ್ರಾಹ್ಮಣನು 10 ವಯಸ್ಸಿನವನಾದರೂ 100 ವರ್ಷ ವಯಸ್ಸಿನ ಮಹಾರಾಜನಿಗೆ ಪಿತೃಸಮಾನನಾಗಿದ್ದಾನೆ. ಅವರಿಬ್ಬರಲ್ಲಿ ಬ್ರಾಹ್ಮಣನೇ ತಂದೆ. ಸಂಪತ್ತು, ನೆಂಟಸ್ತಿಕೆ, ವಯಸ್ಸು, ನೀತಿ ನಡವಳಿಕೆ, ಅಧ್ಯಾತ್ಮವಿದ್ಯೆ ಇವು ಗೌರವಕ್ಕೆ ಅರ್ಹವಾದವು. ಆದರೆ ಇವುಗಳಲ್ಲಿ ಕೊನೆಯದಾಗಿ ಹೇಳಿದ ಅಧ್ಯಾತ್ಮವಿದ್ಯೆಯೇ ಅತ್ಯಂತ ಪೂಜಾರ್ಹವಾದುದು. ಮೇಲಿನ 3 ವರ್ಣಗಳಲ್ಲಿ ಯಾವ ವ್ಯಕ್ತಿಯೇ ಆಗಲಿ ಈ 5 ಅಂಶಗಳನ್ನು ಹೊಂದಿದ್ದರೆ ಅವನು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಶೂದ್ರನಾದರೆ 90 ವರ್ಷ ವಯಸ್ಸಾಗಿದ್ದರೆ ಮಾತ್ರ ಮಾನ್ಯನು. ವಾಹನಾರೂಢ ವ್ಯಕ್ತಿಗೆ, 90 ವರ್ಷಕ್ಕೂ ಮೇಲ್ಪಟ್ಟ ಮುದುಕನಿಗೆ, ರೋಗದಿಂದ ನರಳುವವನಿಗೆ, ಭಾರ ಹೊರುವವನಿಗೆ, ಹೆಂಗಸಿಗೆ, ತನ್ನ ಗುರುವಿನ ಮನೆಯಿಂದ. ಗೃಹದ ನೀತಿನಿಯಮಗಳು 365 ಆಗ ತಾನೇ ವಾಪಸ್ಸು ಬರುತ್ತಿರುವ ಪುರೋಹಿತನಿಗೆ, ರಾಜಕುಮಾರನಿಗೆ ಮತ್ತು ವರನಿಗೆ ದಾರಿಯನ್ನು ಬಿಡಬೇಕು. ಸಾಮಾಜಿಕ ಸಂಬಂಧದ ನಿಯಮಗಳನ್ನು ಹೇಳುವಾಗ ನಮಸ್ಕಾರ ಮಾಡುವ ಬಗ್ಗೆ. 221 ವೃದ್ಧರಿಗೆ ನಿತ್ಯ ಅಭಿವಾದನೆ ಮಾಡುವ ಯುವಕನಿಗೆ ಈ 4 ವಸ್ತುಗಳು ಆಯಸ್ಸು, ಜ್ಞಾನ, ಕೀರ್ತಿ, ಬಲವರ್ಧಿಸುತ್ತವೆ. 222 ಬ್ರಾಹ್ಮಣನಾದವನು ಅಭಿವಾದನೆ ಮಾಡಿದ ಮೇಲೆ ನಾನು ಇಂಥವನು ಎಂದು ಹೇಳಿಕೊಳ್ಳಬೇಕು. 223 ಸಂಸ್ಕೃತ ಭಾಷೆಯ ಅಜ್ಞಾನದಿಂದಾಗಿ ಯಾವ ವ್ಯಕ್ತಿಯೇ ಆಗಲಿ ತನ್ನ ಹೆಸರಿನ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳದಿದ್ದರೆ ವಿದ್ವಾಂಸನಾದವನು ಅಹಂ ಎಂದು ಅವನಿಗೆ ತಿಳಿಸಿಕೊಡಬೇಕು. ಅದೇ ರೀತಿಯಲ್ಲಿ ಎಲ್ಲಾ ವರ್ಗದ ಸ್ತ್ರೀಯರನ್ನು ಸಹ ಅವನು ಸಂಬೋಧಿಸಬೇಕು. 224 ಅಭಿವಾದ ವಾಕ್ಯದಲ್ಲಿ ಕೊನೆಗೆ ಭೋ ಶಬ್ದವು ನಿಲ್ಲಬೇಕು. ಭೋ ಶಬ್ದವು ಮುಖ್ಯಾರ್ಥವುಳ್ಳದ್ದು. 225 ಬ್ರಾಹ್ಮಣನು ಪ್ರತಿಯಾಗಿ ಹೀಗೆ ನಮಸ್ಕರಿಸಬೇಕು: ಆಯುಷ್ಮಾನ್ ಭವ. ಸೌಮ್ಯ ತನ್ನ ಹೆಸರಿನ ಕೊನೆಯಲ್ಲಿ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ದೀರ್ಘವಾಗಿ ಹೇಳಬೇಕು. ಅಭಿವಾದನೆಯನ್ನು ಹೇಳಲು ಬಾರದ ಬ್ರಾಹ್ಮಣನಿಗೆ ವಿದ್ವಾಂಸನಾದವನು ನಮಸ್ಕರಿಸಬಾರದು, ಅವನು ಶೂದ್ರನಿಗೆ ಸಮಾನನಾದವನು. ಕ್ಷತ್ರಿಯನಿಗೆ ಭಕ್ತಿಯಿದ್ದರೆ ಅವನು ವರ್ಧಿಸುತ್ತಾನೆಯೇ, ವೈಶ್ಯನಿಗೆ ಸಂಪತ್ತಿದ್ದರೆ ಅವನು ಸುರಕ್ಷಿತವಾಗಿರುತ್ತಾನೆಯೇ, ಶೂದ್ರ ವರ್ಗಗಳಲ್ಲಿ ಒಬ್ಬನಾದರೆ ಅವನು ಆರೋಗ್ಯದಿಂದಿರುತ್ತಾನೆಯೇ ಎಂದು ಕ್ರಮವಾಗಿ ಕುಶಲ, ಅನಾಮಯ, ಕ್ಷೇಮ ಮತ್ತು ಆರೋಗ್ಯ ಈ ಶಬ್ದಗಳನ್ನು ಉಪಯೋಗಿಸಿ ವಿದ್ವಾಂಸನಾದವನು ಪುರೋಹಿತನನ್ನು ಭೇಟಿಯಾದಾಗ ಕೇಳತಕ್ಕದ್ದು. ಧರ್ಮ, ಧಾರ್ಮಿಕ ಸಂಸ್ಕಾರಗಳು ಮತ್ತು ಯಜ್ಞಗಳಿಗೆ ಸಂಬಂಧಿಸಿದಂತೆ ಮನು ವಿಧಿಸಿರುವ ಕಟ್ಟಳೆಗಳು ಗಮನೀಯವಾಗಿವೆ. ಸಂಸ್ಕಾರಗಳು ಮತ್ತು ಯಜ್ಞಯಾಗಾದಿಗಳನ್ನು ಕುರಿತು ಮನುವಿನ ಕಟ್ಟಳೆಗಳು ಈ ರೀತಿ ಇವೆ. 368, 320 ಗೃಹಸ್ಥನಿಗೆ 5 ವಧಸಾಧನಗಳಿವೆ ಅಥವಾ ಅವನು ಸಣ್ಣ ಒಲೆ, ಗುಂಡುಕಲ್ಲು, ಪೊರಕೆ, ಒನಕೆ ಮತ್ತು ಒರಳು, ಜಲಪಾತ್ರೆ ಇವುಗಳನ್ನು ಉಪಯೋಗಿಸಿ ಸಣ್ಣ ಪ್ರಾಣಿಗಳನ್ನು ಕೊಲ್ಲಬಹುದು. ಆದರೂ ಅವನಿಗೆ ಇದರಿಂದ ಪಾಪ ಅಂಟುತ್ತದೆ. ಅಜ್ಞಾನದಿಂದ ಮಾಡುವ ಹಿಂದೆ ಹೇಳಿದ 5 ಹಿಂಸಾಪರಾಧಗಳನ್ನು ಪರಿಹರಿಸುವುದಕ್ಕಾಗಿ ಗೃಹಸ್ಥರಿಗೆ ಪಂಚಯಜ್ಞಗಳನ್ನು ಜ್ಞಾನಿಗಳು ವಿಧಿಸಿದ್ದಾರೆ. ವೇದಾಧ್ಯಯನ ಮತ್ತು ಅಧ್ಯಾಪನ, ಪಿತೃತರ್ಪಣ, ವೈಶ್ವದೇವ, ಭೂತ ಬಲಿ ಮತ್ತು ಅತಿಥಿ ಸತ್ಕಾರಗಳು ಇವೇ ಹಿಂಸಾಪ್ರಾಯಶ್ಚಿತ್ತಗಳು. 366, 320 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಈ 5 ಯಜ್ಞಗಳನ್ನು ಕೈಬಿಡದೆ ತನ್ನ ಶಕ್ಯಾನುಸಾರ ಮಾಡುತ್ತಿದ್ದರೆ ಗೃಹವಾಸ ಮಾಡಿದ ಮತ್ತು ನಾದೋಷದ ಸಂಬಂಧವಿರುವುದಿಲ್ಲ. ಇದಾದ ಮೇಲೆ ಈ ಅನುಕೂಲಗಳು ಎಲ್ಲರಿಗೂ ಇಲ್ಲ ಮತ್ತು ಎಲ್ಲರೂ ಈ ಆಚರಣೆಗಳನ್ನು ಮಾಡಲು ಹಕ್ಕಿಲ್ಲವೆಂದು ಮನು ಹೇಳುತ್ತಾನೆ. ಆಚರಣೆಗಳು ಮತ್ತು ಯಜ್ಞಯಾಗಗಳ ವಿಷಯಗಳಲ್ಲಿ ಸ್ತ್ರೀಯರು ಮತ್ತು ಶೂದ್ರರ ಸ್ಥಾನವನ್ನು ಮನು ವ್ಯಾಖ್ಯಾನಿಸುತ್ತಾನೆ. ಸ್ತ್ರೀಯರನ್ನು ಕುರಿತು ಮನು ಹೀಗೆ ಹೇಳುತ್ತಾನೆ:
ಯಜ್ಞೋಪವೀತವನ್ನು ಬಿಟ್ಟು ಉಳಿದ ಎಲ್ಲ ಆಚರಣೆಗಳನ್ನು ಬಾಲಕನಿಗೆ ಮಾಡುವ ವಯಸ್ಸಿನಲ್ಲಿ ಮತ್ತು ಈ ರೀತಿಯಲ್ಲಿ ಬಾಲಕಿಗೂ ಮಾಡಬೇಕು. ಅದರಿಂದ ದೇಹ ಪರಿಶುದ್ಧವಾಗುತ್ತದೆ. ಆದರೆ ವೇದದ ಯಾವ ಭಾಗವನ್ನು ಅವಳಿಗೆ ಬೋಧಿಸಬಾರದು. ಶೂದ್ರರನ್ನು ಕುರಿತು ಮನು ಹೇಳುತ್ತಾನೆ. X127 ಶೂದ್ರರು ಕೂಡ ಧರ್ಮಾಚರಣೆಯನ್ನು ಮಾಡಲು ಉತ್ಸುಕರಾಗಿದ್ದರೆ ಧರ್ಮಜ್ಞರನ್ನು ನೇಮಿಸಿಕೊಂಡು ಗೃಹ ಸಂಸ್ಕಾರಗಳನ್ನು ನೆರವೇರಿಸಬಹುದು. ಆದರೆ ವೇದವನ್ನು ಬಳಸಬಾರದು. ಕೀರ್ತನೆ ಮತ್ತು ಪೂಜನೆಗಳನ್ನು ಮಾತ್ರ ಹೇಳಬಹುದು. ಹೀಗೆ ಮಾಡುವುದರಿಂದ ಅವನು ಪಾಪವನ್ನು ಎಸಗದೆ ಪ್ರಶಂಸೆಯನ್ನು ಗಳಿಸುತ್ತಾರೆ. ಯಜ್ಞೋಪವೀತ ಧಾರಣೆ ಬಹಳ ಮುಖ್ಯವಾದ ಸಂಸ್ಕಾರ. 236 237 238 239 ಬ್ರಾಹ್ಮಣನಿಗೆ 8ನೇ ವರ್ಷದಲ್ಲಿ, ಕ್ಷತ್ರಿಯನಿಗೆ 11ನೇ ವರ್ಷದಲ್ಲಿ, ವೈಶ್ಯನಿಗೆ 12ನೇ ವರ್ಷದಲ್ಲಿ ಕ್ರಮವಾಗಿ ತಂದೆಯಾದವನು ತನ್ನ ಜಾತಿಯ ಗುರುತಾದ ಉಪನಯನವನ್ನು ಮಾಡಬೇಕು. ಬ್ರಹ್ಮವರ್ಚಸ್ಸು ಸಾರ್ಥಕ ವೇದಶಾಸ್ತ್ರಗಳ ಅಧ್ಯಯನದಿಂದ ಬುದ್ಧಿ ಪ್ರಕಾಶವನ್ನು ಅಪೇಕ್ಷಿಸುವವರು ಬ್ರಾಹ್ಮಣನಿಗೆ 5ನೇ ವರ್ಷದಲ್ಲಿ, ಕ್ಷತ್ರಿಯನಿಗೆ 6ನೇ ವರ್ಷದಲ್ಲಿ, ವೈಶ್ಯನಿಗೆ 8ನೇ ವರ್ಷದಲ್ಲಿ ಉಪನಯನ ಮಾಡಬಹುದು. ಗಾಯತ್ರಿ ಮಂತ್ರೋಪದೇಶವನ್ನು ಬ್ರಾಹ್ಮಣನಿಗೆ 16ನೇ ವರ್ಷಕ್ಕೆ ಮುನ್ನ ಮಾಡಬೇಕು. ಕ್ಷತ್ರಿಯನ ವಿಷಯದಲ್ಲಿ 22ನೇ ವರ್ಷದಲ್ಲಿ, ವೈಶ್ಯನಿಗೆ 24ನೇ ವರ್ಷದಲ್ಲಿ ಮಾಡಬೇಕು. ಈ 3 ವರ್ಷಗಳ ಯುವಕರು ಸಕಾಲದಲ್ಲಿ ಯಜ್ಞೋಪವೀತ ಧಾರಣೆ ಮಾಡದಿದ್ದರೆ ವ್ರಾತ್ಯ ಜಾತಿಭ್ರಷ್ಟರಾಗುತ್ತಾರೆ. ಗಾಯತ್ರಿ ಮಂತ್ರೋಪದೇಶವಿಲ್ಲದೆ ಮತ್ತು ಆರ್ಯರು ಅನುಮೋದಿಸದೇ ಇರುವುದರಿಂದ. ಬ್ಯಾಕ್ಕೋಟ್ ಗಾಯತ್ರಿ ಬಗ್ಗೆ ಹೇಳುವುದಾದರೆ ಅದೊಂದು ಮಂತ್ರ. ಅದರ ಪ್ರಾಮುಖ್ಯತೆಯನ್ನು ಮನು ಹೀಗೆ ವಿವರಿಸುತ್ತಾನೆ. 2:22 ಬ್ರಹ್ಮನು 3 ವೇದಗಳಿಂದ ಅಸಂಕಲನ ಉಸಂಕಲನ ಅಂಕಾರಗಳನ್ನು ಸಂಪಾದಿಸಿದನು. ಹಾಗೆಯೇ ಭೂಸಂಕಲನ ಭುವಃಸಂಕಲನ ಸ್ವಹಗಳನ್ನು ಸಹ ಸಂಪಾದಿಸಿದನು. ಭೂಮಿ, ಆಕಾಶ, ಸ್ವರ್ಗ 3 ವೇದಗಳಿಂದ ಬ್ರಹ್ಮನು ಅಗೋಚರವಾದ 3 ಶಬ್ದಗಳನ್ನು ಹೊರತೆಗೆದು ಅದನ್ನು ಗಾಯತ್ರಿ ಮಂತ್ರದ ತತ್ಶಬ್ದದ ಆದಿಯನ್ನಾಗಿ ಮಾಡಿದನು. ಗೃಹದ ನೀತಿನಿಯಮಗಳು 2:20 2:80 2:81 2:82 2:83 84 2:85 ಬ್ರಾಹ್ಮಣನು ಪ್ರಣವ ಓಂ ವನ್ನು 3 ವ್ಯಾಹೃತಿಯನ್ನು ಸಾವಿತ್ರಿಯನ್ನು ಸಂಧ್ಯಾಕಾಲದಲ್ಲಿ ಜಪಿಸಬೇಕು. ಇದರಿಂದ 3 ವೇದಗಳನ್ನು ಅಧ್ಯಯನ ಮಾಡಿದ ಪುಣ್ಯವು ಲಭಿಸುತ್ತದೆ. ಈ 3 ಪ್ರಣವ, ವ್ಯಾಹೃತಿ, ಸಾವಿತ್ರಿ ಬ್ರಾಹ್ಮಣನು ಊರ ಹೊರಗೆ 1000 ಸಲ ಜಪಿಸಬೇಕು. ಆಗ ನಾವು ಪೊರೆ ಬಿಟ್ಟಂತೆ ಪಾಪವು ಬಿಡುಗಡೆಯಾಗುತ್ತದೆ. ಈ ನಿಗೂಢವಾದ ಗಾಯತ್ರಿ ಮಂತ್ರವನ್ನು ಕಡೆಗಣಿಸುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ತಮ್ಮ ಪುಣ್ಯಕಾವ್ಯಗಳಿಂದ ವಿಮುಖರಾಗುತ್ತಾರೆ. ಅಂಥವರನ್ನು ಸಾಧುಗಳು ತುಚ್ಛವಾಗಿ ಕಾಣುತ್ತಾರೆ. ಈ ಹಿಂದೆ ವಿವರಿಸಿದ ಗಾಯತ್ರಿ ಮಂತ್ರವು ಬ್ರಾಹ್ಮಣ ಮುಖವಾಗಿದೆ, ಪರಮಾತ್ಮನನ್ನು ಹೊಂದುವ ದ್ವಾರವಾಗಿದೆ. 3 ವರ್ಷ ತಪ್ಪದೆ ಪ್ರತಿದಿನ ಯಾರು ಈ ಮಂತ್ರವನ್ನು ಜಪಿಸುತ್ತಾನೋ ಅವನು ಪರಬ್ರಹ್ಮನನ್ನು ಪಡೆಯುತ್ತಾನೆ. ಆಮೇಲೆ ಅವನು ವಾಯುವಿನಂತೆ ಸ್ವತಂತ್ರನಾಗುತ್ತಾನೆ. ಆಮೇಲೆ ಶರೀರ ಸಂಬಂಧವನ್ನು ಕಡಿದುಕೊಂಡ ಆತ್ಮನಾಗುತ್ತಾನೆ. 3 ಏಕಾಕ್ಷರಗಳುಳ್ಳ ಓಂಕಾರವು ಪರಬ್ರಹ್ಮದ ಸಂಕೇತವಾಗಿದೆ. ಪ್ರಾಣಾಯಾಮವು ಪರಮ ತಪಸ್ಸಾಗಿದೆ. ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದುದು ಬೇರಾವುದೂ ಇಲ್ಲ. ಮೌನಕ್ಕಿಂತ ಸತ್ಯವಚನವು ಹೆಚ್ಚು ಶ್ರೇಷ್ಠವಾದುದು. ಯಜ್ಞಯಾಗಗಳು ನಶಿಸಿ ಹೋಗುತ್ತವೆ, ಆದರೆ ಓಂಕಾರ ಮಾತ್ರ ಕ್ಷಯಿಸುವುದಿಲ್ಲ. ಆದ್ದರಿಂದಲೇ ಅದನ್ನು ಅಕ್ಷರವೆಂದು ಕರೆಯುತ್ತಾರೆ. ಅದು ಪರಬ್ರಹ್ಮದ ಸಂಕೇತವಾಗಿದೆ. ಅವನ ಪವಿತ್ರ ನಾಮಸ್ಮರಣೆಯನ್ನು 10 ಸಲ ಮಾಡುವುದು ಯಜ್ಞಕ್ಕಿಂತ ಪವಿತ್ರವಾದುದು. ಯಾವ ಮನುಷ್ಯನಿಗೂ ಕೇಳದಂತೆ 100 ಸಲ ಹೇಳುವುದು ಇನ್ನೂ ಉತ್ತಮ. ಅದನ್ನು ಮನಸ್ಸಿನಲ್ಲೇ 1000 ಸಲ ಹೇಳಿಕೊಂಡರೆ ಮತ್ತೂ ಉತ್ತಮ. ವೈಶ್ವದೇವ ಹೋಮ, ಬಲಿಕರ್ಮ, ನಿತ್ಯಶ್ರಾದ್ದ, ಅತಿಥಿ ಭೋಜನ ಇವು 4 ಪಾಕಯಜ್ಞಗಳು. ಇವುಗಳೆಲ್ಲ ಸೇರಿದರೂ ಗಾಯತ್ರಿ ಮಂತ್ರೋಚ್ಚಾರಣೆ ಮಾಡುವುದಕ್ಕೆ 16ನೇ ಒಂದು ಭಾಗವೂ ಆಗುವುದಿಲ್ಲ. ಈ ಯಜ್ಞೋಪವೀತ ಧಾರಣೆಯು ಹೊಸ ಹುಟ್ಟಿಗೆ ಸಮಾನವಾದುದು. 247 ತಂದೆತಾಯಿಗಳ ಪರಸ್ಪರ ಭೋಗಕ್ಕಾಗಿ ತಾನು ಹುಟ್ಟಿದವನೆಂದು ಆ ಕಾರಣದಿಂದ ಗರ್ಭವಾಸಿಯಾಗಿದ್ದನೆಂದು ವ್ಯಕ್ತಿ ತಿಳಿಯಬೇಕು. 248 ವೇದಜ್ಞಾನಿಯಾದ ಪರಮಗುರುವು ದಿವ್ಯ ಗಾಯತ್ರಿದೇವಿಯ ಮಂತ್ರದಿಂದ ವ್ಯಕ್ತಿಯನ್ನು ಪಡೆದದ್ದರಿಂದ ಅದೇ ಅವನ ನಿಜವಾದ ಜನನ. ಆ ಜನನವು ಮುಪ್ಪು ಮರಣದಿಂದ ವಿಮುಕ್ತವಾಗಿರುತ್ತದೆ. 249 ತಾಯಿಯ ಹೊಟ್ಟೆಯಿಂದ ಬಂದದ್ದು ಮೊದಲನೆಯ ಜನನ, ಮೌಂಜಿ ಬಂಧನದಿಂದ ಬಂದದ್ದು 2ನೆಯ ಹುಟ್ಟು, ಯಜ್ಞದೀಕ್ಷೆಯಿಂದ 3ನೆಯ ಹುಟ್ಟು. ಇವು ಶ್ರುತಿ ಪ್ರಕಾರ ದ್ವಿಜನ ಜನ್ಮಗಳು. 368 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 270 ಬ್ರಾಹ್ಮಣನ ಉಪನಯನದ ಜನ್ಮದಲ್ಲಿ ಗಾಯತ್ರಿಯು ತಾಯಿ, ಆಚಾರ್ಯನು ತಂದೆ. ಈ ವಿಧಿಯನ್ನು ಶೂದ್ರರಿಗೂ ಸ್ತ್ರೀಯರಿಗೂ ಮನು ನಿಷೇಧಿಸಿದ್ದಾನೆ. 203 ಯಾರು ಮುಂಜಾನೆಯಲ್ಲಿಯೂ ಸಂಜೆಯಲ್ಲಿಯೂ ಸಂಧ್ಯಾವಂದನೆ ಮಾಡುವುದಿಲ್ಲವೋ ಅವನನ್ನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದರೂ ಶೂದ್ರನೆಂದು ಪರಿಗಣಿಸಬೇಕು. ವಿದ್ಯೆ ಮತ್ತು ಶಿಕ್ಷಣವನ್ನು ಕುರಿತಂತೆ ಮನು ನಿಯಮಗಳನ್ನು ಹೇಳುವುದನ್ನು ಮರೆತಿಲ್ಲ. ಜನಸಾಮಾನ್ಯರ ಶಿಕ್ಷಣದ ಸಂಬಂಧವಾಗಿ ಮನು ಏನೂ ಹೇಳುವುದಿಲ್ಲ. ಅವನು ಅದರ ಉಪಯೋಗವನ್ನು ಕಾಣುವುದಿಲ್ಲ. ರಾಜ ಅಥವಾ ರಾಜ್ಯದ ಮೇಲೆ ಈ ವಿಧವಾಗಿ ಮನು ಯಾವುದೇ ನಿರ್ಬಂಧವನ್ನು ಹೇರುವುದಿಲ್ಲ. ಅವನು ಕೇವಲ ವೇದಾಧ್ಯಯನ ಕುರಿತು ಮಾತ್ರ ಕಾಳಜಿ ವಹಿಸುತ್ತಾನೆ. ವೇದಾಧ್ಯಯನವನ್ನು ಗುರುವಿನ ಅನುಮತಿಯಿಂದ ಮಾಡಬೇಕಾಗುತ್ತದೆ. ಯಾರೂ ವೇದವನ್ನು ತನ್ನಷ್ಟಕ್ಕೆ ತಾನೇ ಅಧ್ಯಯನ ಮಾಡಲಾರ. ಹಾಗೊಂದು ಪಕ್ಷ ಮಾಡಿದಲ್ಲಿ ಅವನು ಕಳ್ಳತನ ಮಾಡಿದ ಪಾಪಕ್ಕೆ ಗುರಿಯಾಗುತ್ತಾನೆ. 216 ಎಕ್ಸೋಕ್ IV 99 ಗುರುವಿನ ಅನುಮತಿ ಇಲ್ಲದೆ ವೇದಜ್ಞಾನ ಪಡೆದವನು ವೇದವನ್ನು ಕಳ್ಳತನ ಮಾಡಿದ ಪಾಪವನ್ನು ಗಳಿಸುತ್ತಾನೆ ಹಾಗೂ ನರಕಕ್ಕೆ ಬೀಳುತ್ತಾನೆ. ಆದರೆ ಇತರರು ವೇದಾಧ್ಯಯನ ಪೂರ್ಣವಿರಾಮ. ರಾಜ ಅಥವಾ ರಾಜ್ಯದ ಮೇಲೆ ಈ ವಿಧವಾಗಿ ಮನು ಯಾವುದೇ ನಿರ್ಬಂಧವನ್ನು ಹೇರುವುದಿಲ್ಲ. ಅವನು ಕೇವಲ ವೇದಾಧ್ಯಯನ ಕುರಿತು ಮಾತ್ರ ಕಾಳಜಿ ವಹಿಸುತ್ತಾನೆ. ವೇದಾಧ್ಯಯನವನ್ನು ಗುರುವಿನ ಅನುಮತಿಯಿಂದ ಮಾಡಬೇಕಾಗುತ್ತದೆ. ಯಾರೂ ವೇದವನ್ನು ತನ್ನಷ್ಟಕ್ಕೆ ತಾನೇ ಅಧ್ಯಯನ ಮಾಡಲಾರ. ಹಾಗೊಂದು ಪಕ್ಷ ಮಾಡಿದಲ್ಲಿ ಅವನು ಕಳ್ಳತನ ಮಾಡಿದ ಪಾಪಕ್ಕೆ ಗುರಿಯಾಗುತ್ತಾನೆ. 216 ಎಕ್ಸೋಕ್ IV 99 ಗುರುವಿನ ಅನುಮತಿ ಇಲ್ಲದೆ ವೇದಜ್ಞಾನ ಪಡೆದವನು ವೇದವನ್ನು ಕಳ್ಳತನ ಮಾಡಿದ ಪಾಪವನ್ನು ಗಳಿಸುತ್ತಾನೆ ಹಾಗೂ ನರಕಕ್ಕೆ ಬೀಳುತ್ತಾನೆ. ಆದರೆ ಇತರರು ವೇದಾಧ್ಯಯನ ಮಾಡುವಂತಿಲ್ಲ. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲ ಹಾಗೆಂದು ಧರ್ಮ ತೀರ್ಮಾನಿಸಿದೆ. ಆದ್ದರಿಂದ ಧರ್ಮಜ್ಞಾನವಿಲ್ಲದೆ ವೇದಜ್ಞಾನವಿಲ್ಲದೆ ಪಾಪಿಗಳಾದ ಸ್ತ್ರೀಯರು ಅನ್ನುತರಷ್ಟೇ ಕೆಟ್ಟವರಾಗಿರುತ್ತಾರೆ. ಇದು ಸ್ಥಿರವಾದ ಧರ್ಮ. ವೇದವನ್ನು ಅಸ್ಪಷ್ಟವಾಗಿ ಓದಬಾರದು. ಶೂದ್ರರ ಇದಿರಿನಲ್ಲಿ ಓದಬಾರದು. ಕೊನೆಯ ಜಾವದಲ್ಲಿ ಓದಿ ದಣಿವಾಗಿ ನಿದ್ರಿಸಬಾರದು.
ಈ ನಿಷೇಧ ವ್ರಾತ್ಯರು ಅಥವಾ ಮೇಲಿನ 3 ವರ್ಣದಿಂದ ಉಚ್ಚಾಟಿತರಾದ ಜಾತಿಹೀನರಿಗೆ ಅನ್ವಯಿಸುತ್ತದೆ, ಏಕೆಂದರೆ ಮನು ಹೇಳುತ್ತಾನೆ. 2:40 ಅಂಥ ಶುದ್ಧರಲ್ಲದ ಜನರ ಜೊತೆ ಯಾವ ಬ್ರಾಹ್ಮಣನೇ ಆಗಲಿ ಕಷ್ಟಕಾಲದಲ್ಲಿ ಹೊಟ್ಟೆಪಾಡಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ವೇದಾಧ್ಯಯನ ಅವರ ಜೊತೆ ಮಾಡಬಾರದು. ಅಯೋಗ್ಯರಿಗೆ ವೇದಾಧ್ಯಯನ ಅಥವಾ ಯಜ್ಞೋಪಾಸನೆಗಳನ್ನು ಮನು ನಿಷೇಧಿಸುತ್ತಾನೆ. IV 205 ವೇದೋಚ್ಚಾರಣೆ ಮಾಡದೆ ಪ್ರಾರಂಭಿಸಿದ ಯಜ್ಞದಲ್ಲಾಗಲಿ ಶೂದ್ರ ಮಾಡಿದ ಯಜ್ಞದಲ್ಲಾಗಲಿ ಸ್ತ್ರೀ ಅಥವಾ ನಪುಂಸಕ ಮಾಡಿದ ಯಜ್ಞದಲ್ಲಾಗಲಿ ಬ್ರಾಹ್ಮಣನು ಊಟ ಮಾಡಬಾರದು. IV 206 ಇಂಥ ಜನರು ಹವಿಸ್ಸನ್ನು ಅರ್ಪಿಸಿದರೆ ಪುಣ್ಯವಂತರಿಗೆ ಆಶ್ರಯಸ್ಸು ಉಂಟಾಗುತ್ತದೆ, ಅದರಿಂದ ಇಷ್ಟದೇವತೆಗಳು ಜಿಗುಪ್ಪೆಗೊಳ್ಳುತ್ತಾರೆ. ಇಂಥ ನೈವೇದ್ಯಗಳನ್ನು ಅವನು ಎಚ್ಚರಿಕೆಯಿಂದ ತ್ಯಜಿಸಬೇಕು. X 198 ಶೂದ್ರರಿಗಾಗಿ ಯಜ್ಞ ಮಾಡಿದವನು ಅಥವಾ ಅಪರಿಚಿತನ ಶವವನ್ನು ಸುಟ್ಟವನು ಅಥವಾ ಅಮಾಯಕನನ್ನು ನಾಶಪಡಿಸಲು ಯಜ್ಞ ಮಾಡಿದವನು ಅಥವಾ ಅಹಿಂಸಾ ಗೃಹದ ನೀತಿನಿಯಮಗಳು. 369 ಎಂಬ ಅಶುಚಿಯಾದ ಯಜ್ಞ ಮಾಡಿದವನು ಈ ಪಾಪಗಳನ್ನು ಪರಿಹರಿಸಲು ಅವನು 3 ಪ್ರಜಾಪತ್ಯ ವ್ರತಗಳನ್ನು ಮಾಡಬೇಕು. ಧರ್ಮದಲ್ಲಿ ಸಮಾನತೆಯನ್ನು ತೆಗೆದುಕೊಳ್ಳೋಣ. ಸಾಕ್ಷಿದಾರರು ಮನುವಿನ ಪ್ರಕಾರ ಈ ರೀತಿ ಪ್ರತಿಜ್ಞೆ ಮಾಡಬೇಕು. 887 ನ್ಯಾಯಾಧಿಪತಿಯು ಬೆಳಗ್ಗೆ ಶುಚಿಯಾಗಿ ದೇವತಾಮೂರ್ತಿಗಳ ಬ್ರಾಹ್ಮಣರ ಸಮ್ಮುಖದಲ್ಲಿ ಸಾಕ್ಷಿದಾರರನ್ನು ಅವರು ಉತ್ತರ ಅಥವಾ ಪೂರ್ವ ಮುಖ ಮಾಡಿಕೊಂಡಿದ್ದಾಗ ಸಾಕ್ಷಿ ವಿಷಯದಲ್ಲಿ ಪ್ರಶ್ನಿಸಬೇಕು. 888 ಸಾಕ್ಷಿದಾರನಾಗಿ ಬ್ರಾಹ್ಮಣನು ನಿಂತಿದ್ದರೆ ನ್ಯಾಯಾಧಿಪತಿಯು ಹೇಳು ಎಂದರೆ ಸಾಕು, ಕ್ಷತ್ರಿಯನನ್ನು ಸತ್ಯ ಹೇಳು ಎನ್ನಬೇಕು. ವೈಶ್ಯನಿಗೆ ಚಿನ್ನ ಬೀಜ ಗೋವುಗಳ ಸಾಕ್ಷಿಯಾಗಿ ಸತ್ಯ ಹೇಳು ಎಂದು, ಶೂದ್ರನಿಗೆ ಪಾಪವಿದೆ ಸತ್ಯ ಹೇಳು ಎಂದು ಹೇಳಬೇಕು. 813 ಬ್ರಾಹ್ಮಣನನ್ನು ಸತ್ಯದಾಣೆಯಾಗಿ, ಕ್ಷತ್ರಿಯನನ್ನು ಅವನ ಕುದುರೆ ಅಥವಾ ಆನೆ ಮತ್ತು ಅವನ ಆಯುಧಗಳ ಆಣೆಯಾಗಿ, ವೈಶ್ಯನನ್ನು ಅವನ ಗೋವು ಅಥವಾ ದವಸಧಾನ್ಯ ಮತ್ತು ಚಿನ್ನದ ಆಣೆಯಾಗಿ, ಶೂದ್ರನನ್ನು ಅವನ ತಲೆಯಾಣೆಯಾಗಿ, ಅವನು ಸುಳ್ಳು ಹೇಳಿದರೆ ಎಲ್ಲ ಪಾಪಗಳ ಆಣೆಯಾಗಿ ನ್ಯಾಯಾಧಿಪತಿ ಶಪಥ ಮಾಡಿಸಬೇಕು. ಸುಳ್ಳು ಸಾಕ್ಷಿ ಹೇಳುವ ಸಾಕ್ಷಿದಾರರನ್ನು ಕುರಿತು ಮನು ವಿವರಿಸುತ್ತಾನೆ. ಮನುವಿನ ಪ್ರಕಾರ ಸುಳ್ಳು ಸಾಕ್ಷಿ ಹೇಳುವುದು ಅಪರಾಧ. ಮನು ಹೇಳುತ್ತಾನೆ. 822 ಅನ್ಯಾಯವನ್ನು ತಪ್ಪಿಸಲು, ಅಧರ್ಮವನ್ನು ತಡೆಗಟ್ಟಲು ಜ್ಞಾನಿಗಳಾದ ಧರ್ಮಕಾರರು ಈ ದಂಡನೆಗಳನ್ನು ವಿಧಿಸಿದ್ದಾರೆ. 823 ಕೆಳಗಿನ 3 ವರ್ಣದವರು ಸುಳ್ಳು ಸಾಕ್ಷಿ ಹೇಳಿದರೆ ಅವರಿಗೆ ದಂಡ ವಿಧಿಸಿ ಧರ್ಮವಂತ ರಾಜನು ಗಡೀಪಾರು ಮಾಡಬೇಕು, ಆದರೆ ಬ್ರಾಹ್ಮಣನನ್ನು ಮಾತ್ರ ಸುಮ್ಮನೆ ಗಡೀಪಾರು ಮಾಡಬೇಕು. ಆದರೆ ಮನು ಒಂದು ಅಪವಾದವನ್ನು ಹೇಳುತ್ತಾನೆ. 812 ಕಾಮಿನಿಯರಲ್ಲಿ, ವಿವಾಹದಲ್ಲಿ, ಗೋವುಗಳಲ್ಲಿ, ಆಹಾರದಲ್ಲಿ, ಸಮಿತ್ತುಗಳಲ್ಲಿ, ಬ್ರಾಹ್ಮಣ ರಕ್ಷಣೆಯಲ್ಲಿ ವೃಥಾಶಪಥ ಮಾಡಿದರೆ ಪಾಪವಿಲ್ಲ. ಕಲಾಪಗಳಲ್ಲಿ ಭಾಗಿ ಗಳಾದರೆ ಮನು ವಿವರಿಸಿರುವ ಪ್ರಧಾನ ಅಪರಾಧಗಳ ಸಂಬಂಧವಾಗಿ ಅವನು ನಿಗದಿಪಡಿಸಿರುವ ಆದೇಶಗಳನ್ನು ಉದ್ಧರಿಸುವುದರ ಮೂಲಕ ಅವರ ಸ್ಥಾನವನ್ನು ಸ್ಪಷ್ಟಪಡಿಸಬಹುದು. ಮಾನನಷ್ಟ ಅಪರಾಧವನ್ನು ತೆಗೆದುಕೊಳ್ಳಿ, ಮನು ಹೇಳುತ್ತಾನೆ. 867 ಕ್ಷತ್ರಿಯನ್ನು ದ್ವಿಜನನ್ನು ಅವಮಾನಗೊಳಿಸಿದರೆ ಅವನಿಗೆ 3 ಹಣದಂಡ ಹಾಕಬೇಕು. ವೈಶ್ಯ ಅವಮಾನಗೊಳಿಸಿದರೆ 150 ಅಥವಾ 200 ವಿಧಿಸಬೇಕು. ಆದರೆ ಅಂತಹ ಅಪರಾಧಕ್ಕಾಗಿ ವೈಶ್ಯ ಅಥವಾ ಶೂದ್ರನನ್ನು ಥಳಿಸಬೇಕು. 220 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 868 ಬ್ರಾಹ್ಮಣ ಕ್ಷತ್ರಿಯನನ್ನು ಬೈದರೆ 50 ಹಣ, ವೈಶ್ಯನನ್ನು ಬೈದರೆ 25 ಹಣ, ಶೂದ್ರನನ್ನು ಬೈದರೆ 12 ಹಣದಂಡ ಹಾಕಬೇಕು. ಅವಮಾನ ಮಾಡಿದ ಅಪರಾಧವನ್ನು ತೆಗೆದುಕೊಳ್ಳಿ, ಮನು ಹೇಳುತ್ತಾನೆ. 870 ಬ್ರಾಹ್ಮಣನನ್ನು ಶೂದ್ರ ಬೈದರೆ ಅವನ ನಾಲಿಗೆಯನ್ನು ಸೀಳಬೇಕು, ಏಕೆಂದರೆ ಶೂದ್ರ ಬ್ರಾಹ್ಮಣ ಅತ್ಯಂತ ಕೆಳಭಾಗದಿಂದ ಹುಟ್ಟಿದವನು. 871 ಜಾತಿಯ ಹೆಸರು ಹಿಡಿದು ಬೈಯುವವನಿಗೆ ಕಾಯಿಸಿದ ಕಬ್ಬಿಣದ ಸರಳನ್ನು 10 ಅಂಗುಲ ತುರುಕಬೇಕು. 822 ಶೂದ್ರನು ದರ್ಪದಿಂದ ಬ್ರಾಹ್ಮಣನಿಗೆ ಧರ್ಮೋಪದೇಶ ಮಾಡಲು ಹೊರಟರೆ ಅವನ ಕಿವಿ ಮೋರೆಗಳಿಗೆ ಕುದಿಯುವ ಎಣ್ಣೆಯನ್ನು ರಾಜ ಹುಯ್ದಿಸಬೇಕು. ನಿಂದನೆಯ ಅಪರಾಧವನ್ನು ತೆಗೆದುಕೊಳ್ಳಿ, ಮನು ಹೇಳುತ್ತಾನೆ. 876 ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಪರಸ್ಪರ ಬೈದಾಡಿದರೆ ಜ್ಞಾನಿಯಾದ ರಾಜನು ಈ ರೀತಿ ದಂಡ ವಿಧಿಸಬೇಕು. ಬ್ರಾಹ್ಮಣನಿಗೆ ಅತ್ಯಂತ ಕಡಿಮೆ ದಂಡ, ಕ್ಷತ್ರಿಯನಿಗೆ ಅದಕ್ಕಿಂತ ಅಧಿಕ ದಂಡವನ್ನು ಹಾಕಬೇಕು. 877 ವರ್ಣಗಳಿಗೆ ಅನುಸಾರವಾಗಿ ನಾಲಿಗೆ ಕತ್ತರಿಸುವುದನ್ನು ಬಿಟ್ಟು ವೈಶ್ಯ ಮತ್ತು ಶೂದ್ರನಿಗೆ ಮೇಲೆ ಹೇಳಿದ ಶಿಕ್ಷೆಗಳನ್ನು ವಿಧಿಸಬೇಕು. ಇದು ದಂಡನಾ ನಿಯಮ. ಹಲ್ಲೆ ಮಾಡಿದ ಅಪರಾಧವನ್ನು ತೆಗೆದುಕೊಳ್ಳಿ, ಮನು ಹೇಳುತ್ತಾನೆ. 879 ಮೇಲಿನ ವರ್ಣದವನನ್ನು ಕೆಳವರ್ಣದವನು ಹೊಡೆದರೆ ಅಥವಾ ಅವನ ಯಾವ ಅಂಗವನ್ನು ಗಾಯಗೊಳಿಸುತ್ತಾನೋ ಕೆಳವರ್ಣದವನ ಆ ಅಂಗವನ್ನು ಕತ್ತರಿಸಿ ಹಾಕಬೇಕು ಅಥವಾ ಹೆಚ್ಚು ಕಡಿಮೆ ನೋವಿಗೆ ಅನುಸಾರವಾಗಿ ಆ ಅಂಗವನ್ನು ಛೇದಿಸಬೇಕು. ಇದು ಮನುವಿನ ಆದೇಶ. 880 ಯಾರೂ ಇನ್ನೊಬ್ಬನ ಮೇಲೆ ತನ್ನ ಕೈಯನ್ನು ಅಥವಾ ದಂಡವನ್ನು ಎತ್ತಿದರೆ ಅವನ ಕೈಯನ್ನು ಕತ್ತರಿಸಿ ಹಾಕಬೇಕು. ಕೋಪದಲ್ಲಿ ಇನ್ನೊಬ್ಬನನ್ನು ಒದ್ದರೆ ಅವನ ಕಾಲನ್ನು ಕತ್ತರಿಸಿ ಹಾಕಬೇಕು. ಉದ್ದಟತನದ ಅಪರಾಧವನ್ನು ತೆಗೆದುಕೊಳ್ಳಿ, ಮನುವಿನ ಪ್ರಕಾರ. 881 ಮೇಲು ವರ್ಣದವನ ಜೊತೆ ಕೆಳವರ್ಣದವನು ಸರಿಸಮಾನವಾಗಿ ಗರ್ವದಿಂದ ಕುಳಿತರೆ ಅವನ ಪೃಷ್ಠದ ಮೇಲೆ ಬರೆಯೆಳೆದು ಅವನನ್ನು ಗಡೀಪಾರು ಮಾಡಬೇಕು, ಅಥವಾ ಅವನ ಪೃಷ್ಠದ ಮೇಲೆ ಆಳವಾದ ಗಾಯವನ್ನು ರಾಜನು ಮಾಡಿಸಬೇಕು. 882 ಗರ್ವದಿಂದ ಅವನ ಮೇಲೆ ಉಗುಳಿದರೆ ಅವನ 2 ತುಟಿಗಳನ್ನು ತೂತು ಮಾಡುವಂತೆ ರಾಜನು ಆಜ್ಞೆ ಮಾಡಬೇಕು. ಅವನ ಮೇಲೆ ಮೂತ್ರ ಮಾಡಿದರೆ ಅವನ ಲಿಂಗವನ್ನು ಕತ್ತರಿಸಿ ಹಾಕಬೇಕು. ಅವನ ಮೇಲೆ ಹೂಸಿದರೆ ಅವನ ಮಲದ್ವಾರವನ್ನು ಹರಿದು ಹಾಕಿಸಬೇಕು. 883 ಅವನು ಬ್ರಾಹ್ಮಣನ ಜುಟ್ಟನ್ನು ಅಥವಾ ಕಾಲನ್ನು ಅಥವಾ ಗಡ್ಡವನ್ನು ಹಿಡಿದು ಎಳೆದರೆ ಅಥವಾ ಕುತ್ತಿಗೆ ಅಥವಾ ವೃಷಣವನ್ನು ಹಿಸುಕಿದರೆ ರಾಜನು ಯಾವ ಸಂಕೋಚವೂ ಇಲ್ಲದೆ ಅವನ ಕೈಗಳನ್ನು ಕತ್ತರಿಸಿ ಗಾಯ ಮಾಡಬೇಕು. ಗೃಹದ ನೀತಿನಿಯಮಗಳು. ವ್ಯಭಿಚಾರದ ಅಪರಾಧವನ್ನು ತೆಗೆದುಕೊಳ್ಳಿ, ಮನು ಹೇಳುತ್ತಾನೆ. 220 8359 ಶೂದ್ರನು ಬ್ರಾಹ್ಮಣನ ಹೆಂಡತಿಯ ಜೊತೆ ವ್ಯಭಿಚಾರ ಮಾಡಿದರೆ ಅವನನ್ನು ಕೊಂದು ಹಾಕಬೇಕು. 4 ವರ್ಣಕ್ಕೂ ಸೇರಿದ ಹೆಂಡತಿಯನ್ನು ವಿಶೇಷ ಎಚ್ಚರಿಕೆಯಿಂದ ರಕ್ಷಣೆ ಮಾಡಬೇಕು. 866 ಕೆಳಜಾತಿಯವನು ಮೇಲುಜಾತಿಯ ಹುಡುಗಿಯನ್ನು ಪ್ರೀತಿಸಿದರೆ ಅವನಿಗೆ ದೇಹದಂಡನೆ ವಿಧಿಸಬೇಕು. ಒಂದೇ ವರ್ಣದ ಹೆಣ್ಣನ್ನು ಪ್ರೀತಿಸಿದರೆ ಆಕೆಯ ತಂದೆ ಒಪ್ಪಿದರೆ ಅವಳಿಗೆ ಮದುವೆಯ ತೆರ ಕೊಟ್ಟು ಮದುವೆಯಾಗಬಹುದು.
894 ಮನೆಯಲ್ಲಿ ರಕ್ಷಣೆ ಇರುವ ಅಥವಾ ಇಲ್ಲದ ದ್ವಿಜ ವರ್ಣದ ಹೆಂಗಸಿನ ಜೊತೆ ಶೂದ್ರನು ವ್ಯಭಿಚಾರಿ ಸಂಬಂಧವನ್ನು ಇಟ್ಟುಕೊಂಡರೆ ಅವನನ್ನು ಮೇಲಿನ ರೀತಿ ದಂಡಿಸಬೇಕು. ಅವಳಿಗೆ ರಕ್ಷಣೆ ಇಲ್ಲದಿದ್ದರೆ ಅವನ ಅಪರಾಧ ಮಾಡಿದ ಅಂಗವನ್ನೇ ಬುಡ ಸಮೇತ ಕತ್ತರಿಸಿ ಹಾಕಬೇಕು. ಅವಳಿಗೆ ರಕ್ಷಣೆ ಇದ್ದು ಪೌರೋಹಿತ್ಯರಹಿತವಾಗಿದ್ದರೆ ಅವನ ಪ್ರಾಣವು ಸೇರಿದಂತೆ ಎಲ್ಲವನ್ನೂ ದಂಡಿಸಬೇಕು. 875 ರಕ್ಷಣೆ ಇರುವ ಬ್ರಾಹ್ಮಣ ಸ್ತ್ರೀಯನ್ನು ವೈಶ್ಯ ಭೋಗಿಸಿದರೆ ಅವನ ಸಂಪತ್ತನ್ನೆಲ್ಲವನ್ನು ಕಿತ್ತುಕೊಂಡು 1 ವರ್ಷ ಜೈಲು ವಾಸ ವಿಧಿಸಬೇಕು. ಕ್ಷತ್ರಿಯ ಮಾಡಿದರೆ ಅವನಿಗೆ 1000 ಪಣ ದಂಡ ವಿಧಿಸಬೇಕು ಮತ್ತು ಕ್ಷತ್ರಿಯನಿಗೆ 1000 ಹಣವನ್ನು ರಾಜನಾದವನು ದಂಡ ವಿಧಿಸಬೇಕು. 877 ರಕ್ಷಿತಳಷ್ಟೇ ಅಲ್ಲದೆ ಸದ್ಗುಣಿಯೂ ಆಗಿರುವ ಬ್ರಾಹ್ಮಣಿಯ ಜೊತೆ ಇವರಿಬ್ಬರೂ ವ್ಯಭಿಚಾರ ಮಾಡಿದರೆ ಅವರನ್ನು ಶೂದ್ರರಂತೆ ದಂಡಿಸಬೇಕು ಅಥವಾ ಒಣ ಹುಲ್ಲು ಅಥವಾ ಜೊಂಡಿನ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು. 882 ರಕ್ಷಣೆ ಇಲ್ಲದ ಕ್ಷತ್ರಿಯ ಹೆಂಗಸಿನ ಜೊತೆ ವೈಶ್ಯನು ಅಥವಾ ವೈಶ್ಯ ಹೆಂಗಸಿನ ಜೊತೆ ಕ್ಷತ್ರಿಯನು ಗುಪ್ತ ಸಂಬಂಧ ಇಟ್ಟುಕೊಂಡರೆ ಅವರಿಗೆ ರಕ್ಷಣೆಯಿಲ್ಲದ ಬ್ರಾಹ್ಮಣ ಸ್ತ್ರೀಯನ್ನು ಭೋಗಿಸಿದವರಿಗೆ ಕೊಡುವ ಶಿಕ್ಷೆಯನ್ನೇ ವಿಧಿಸಬೇಕು. 883 ಆದರೆ ಈ 2 ವರ್ಣಗಳ ಹೆಂಗಸಿನ ಜೊತೆ ಬ್ರಾಹ್ಮಣನು ವ್ಯಭಿಚಾರ ಮಾಡಿದರೆ ಅವನಿಗೆ 1000 ಪಣ ದಂಡ ಹಾಕಬೇಕು. ರಕ್ಷಣೆ ಇರುವ ಶೂದ್ರ ಹೆಂಗಸಿನ ಜೊತೆ ಅಂತಹದೇ ಅಪರಾಧ ಮಾಡಿದರೂ ವೈಶ್ಯ ಅಥವಾ ಕ್ಷತ್ರಿಯನಿಗೆ ಹಾಕುವಂತೆ 1000 ದಂಡ ಹಾಕಬೇಕು. 884 ರಕ್ಷಣೆ ಇಲ್ಲದಿರುವ ಕ್ಷತ್ರಿಯ ಹೆಂಗಸಿನ ಜೊತೆ ವ್ಯಭಿಚಾರ ಮಾಡಿದರೆ ವೈಶ್ಯನಿಗೆ 500 ದಂಡ. ಆದರೆ ಕ್ಷತ್ರಿಯನು ವೈಶ್ಯ ಹೆಂಗಸಿನ ಜೊತೆ ಇಂತಹುದೇ ಅಪರಾಧ ಮಾಡಿದರೆ ಅವನಿಗೆ ಮೂತ್ರದಿಂದ ಕ್ಷೌರ ಮಾಡಿಸಬೇಕು ಅಥವಾ ಮೇಲೆ ಹೇಳಿದ ದಂಡವನ್ನು ವಿಧಿಸಬೇಕು. 885 ರಕ್ಷಣೆ ಇಲ್ಲದ ಕ್ಷತ್ರಿಯ ವೈಶ್ಯ ಅಥವಾ ಶೂದ್ರ ಹೆಂಗಸಿನ ಜೊತೆ ಬ್ರಾಹ್ಮಣ ಸಂಬಂಧ ಇಟ್ಟುಕೊಂಡರೆ 500 ಪಣ ದಂಡವನ್ನು ಅವನು ಕೊಡಬೇಕು. ಮಿಶ್ರ ಜಾತಿಯ ಹೆಂಗಸಿನ ಜೊತೆ ಅಂತಹುದೇ ಸಂಬಂಧಕ್ಕೆ 1000 ಕೊಡಬೇಕು. 372 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಅಪರಾಧಗಳಿಗೆ ಕೊಡುವ ದಂಡನ ವ್ಯವಸ್ಥೆಯನ್ನು ನೋಡಿದರೆ ಈ ವಿಷಯವನ್ನು ಕುರಿತು ಮನುವಿನ ಯೋಜನೆ ಸ್ವಾರಸ್ಯಕರವಾದ ಬೆಳಕನ್ನು ಚೆಲ್ಲುತ್ತದೆ. ಮುಂದಿನ ಆಜ್ಞೆಗಳನ್ನು ಪರಿಗಣಿಸಿ 879 ಬ್ರಾಹ್ಮಣ ವ್ಯಭಿಚಾರ ಮಾಡಿದರೆ ಮರಣದಂಡನೆಗೆ ಬದಲಾಗಿ ತಲೆ ಬೋಳಿಸಿ ಅವಮಾನ ಮಾಡಬೇಕು. ಇತರ ವರ್ಣದವರಿಗೆ ಮರಣದಂಡನೆ ವಿಧಿಸಬಹುದು. 880 ಮಹಾಪಾತಕಗಳನ್ನೇ ಮಾಡಿದರೂ ರಾಜನು ಬ್ರಾಹ್ಮಣನನ್ನು ವಧಿಸಬಾರದು. ತನ್ನ ರಾಜ್ಯದಿಂದ ಆ ಅಪರಾಧಿಯನ್ನು ಅವನ ದೇಹಕ್ಕೆ ಏನು ಬಾಧೆ ಕೊಡದೆ ಮತ್ತು ಅವನ ಆಸ್ತಿಪಾಸ್ತಿಗೆ ಧಕ್ಕೆ ಬರದಂತೆ ಗಡಿಪಾರು ಮಾಡಬೇಕು. 1127 ಧರ್ಮವಂತನಾದ ಕ್ಷತ್ರಿಯನನ್ನು ಉದ್ದೇಶಪೂರ್ವಕವಾಗಿ ಕೊಂದರೆ ಬ್ರಾಹ್ಮಣನ ಕೊಲೆಗೆ ವಿಧಿಸುವ ಶಿಕ್ಷೆಯ 4ನೆಯ 1 ಭಾಗ ವ್ರತ ಮಾಡಬೇಕು. ವೈಶ್ಯನನ್ನು ಕೊಂದರೆ 8ನೇ ಭಾಗ, ಕರ್ತವ್ಯನಿಷ್ಠನಾದ ಶೂದ್ರನನ್ನು ಕೊಂದರೆ 16ನೇ ಭಾಗ. 1128 ಬ್ರಾಹ್ಮಣನು ದ್ವೇಷವಿಲ್ಲದೆ ಕ್ಷತ್ರಿಯನನ್ನು ಕೊಂದರೆ ಎಲ್ಲಾ ವ್ರತಗಳನ್ನು ಆಚರಿಸಿದ ಮೇಲೆ ಅವನು ಪುರೋಹಿತರಿಗೆ 1 ಗೂಳಿಯನ್ನು ಮತ್ತು 1000 ಹಸುಗಳನ್ನು ಕೊಡತಕ್ಕದ್ದು. 1129 ಅಥವಾ ಬ್ರಾಹ್ಮಣನನ್ನು ಕೊಲೆ ಮಾಡಿದರೆ ಊರ ಹೊರಗಿದ್ದುಕೊಂಡು ಮರದ ಮೊಟರೆಯನ್ನೇ ಸೌಧವನ್ನಾಗಿಸಿಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ದೇಹ ದಂಡನೆ ಮಾಡಿ 3 ವರ್ಷ ತಪಸ್ಸನ್ನಾಚರಿಸಬೇಕು. 1130 ಧರ್ಮವಂತನಾದ ವೈಶ್ಯನನ್ನು ವಿನಾಕಾರಣ ಕೊಂದರೆ ಅವನು 1 ವರ್ಷ ಅದೇ ವ್ರತವನ್ನು ಆಚರಿಸಬೇಕು ಅಥವಾ ಪುರೋಹಿತರಿಗೆ 100 ಗೋವುಗಳನ್ನು ಮತ್ತು 1 ಗೂಳಿಯನ್ನು ದಕ್ಷಿಣೆ ಕೊಡಬೇಕು. 1131 ಶೂದ್ರನನ್ನು ವಿನಾಕಾರಣ ಕೊಂದರೆ ಅವನು 6 ತಿಂಗಳು ಪೂರ್ವವ್ರತ ಆಚರಿಸಬೇಕು ಅಥವಾ ಬ್ರಾಹ್ಮಣರಿಗೆ ಅವನು 10 ಬಿಳಿ ಹಸುಗಳನ್ನು ಮತ್ತು 1 ಗೂಳಿಯನ್ನು ಅವನು ದಾನ ಮಾಡಬೇಕು. 881 ಬ್ರಾಹ್ಮಣನನ್ನು ಕೊಲ್ಲುವಂಥ ಘೋರಪಾತಕ ಮತ್ತೊಂದಿಲ್ಲ. ಆದ್ದರಿಂದ ರಾಜನಾದವನು ಬ್ರಾಹ್ಮಣನನ್ನು ಕೊಲ್ಲುವ ವಿಚಾರವನ್ನು ತಲೆಯಲ್ಲಿ ಕೂಡ ಸುಳಿಯಲು ಬಿಡಬಾರದು. 826 ಅಪರಾಧದ ಪುನರಾವರ್ತನೆ, ಸ್ಥಳ, ಕಾಲ, ಅಪರಾಧಿಗೆ ದಂಡ ಕೊಡುವ ಅಥವಾ ಶಿಕ್ಷೆ ಅನುಭವಿಸುವ ಸಾಮರ್ಥ್ಯ ಹಾಗೂ ಅಪರಾಧ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಖಚಿತಪಡಿಸಿಕೊಂಡು ರಾಜನು ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕು. 824 ಕೆಳಗಿನ 3 ವರ್ಣದವರಿಗೆ 10 ದಂಡನ ಸ್ಥಳಗಳನ್ನು ಮನು ಹೇಳುತ್ತಾನೆ. ಆದರೆ ಆ ಯಾವ ದಂಡನೆಗಳಿಂದಲೂ ನೋವಾಗದಂತೆ ಬ್ರಾಹ್ಮಣನನ್ನು ಗಡಿಪಾರು ಮಾಡಬೇಕು. ಗೃಹದ ನೀತಿನಿಯಮಗಳು 222 825 ಜನನೇಂದ್ರಿಯ, ಹೊಟ್ಟೆ, ನಾಲಗೆ, 2 ಕೈಗಳು, 5ನೇಯದಾಗಿ 2 ಕಾಲುಗಳು, ಕಣ್ಣು, ಮೂಗು, 2 ಕಿವಿಗಳು, ಆಸ್ತಿ ಮತ್ತು ಇಡೀ ದೇಹವನ್ನು ನೋಯಿಸಬಹುದು. ಯಜ್ಞಯಾಗಾದಿಗಳಿಗೆ ಸಂಬಂಧಿಸಿದಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಮನುವಿನ ಅಭಿಪ್ರಾಯಗಳು ಗಮನೀಯವಾಗಿವೆ. 78 320 320 ವೇದಾಧ್ಯಯನ, ಹೋಮ, ಅಗ್ನಿಕಾರ್ಯ, ದೇವರ್ಷಿ ಪಿತೃತರ್ಪಣ, ಪುತ್ರೋತ್ಪಾದನೆ, ಪಂಚಮಹಾಯಜ್ಞ, ಅಗ್ನಿಷ್ಠ ಹೋಮಾದಿ ಯಜ್ಞಗಳಿಂದ ಈ ಮಾನವ ದೇಹವು ಬ್ರಹ್ಮಪದವಿಗೆ ಅರ್ಹವಾಗುತ್ತದೆ. ಹಿಂದೆ ಹೇಳಿದ 5 ಹಿಂಸಾಪರಾಧಗಳ ನಿವೃತ್ತಿಗಾಗಿ ಗೃಹಸ್ಥರಿಗೆ ಪ್ರತಿದಿನ ಮಾಡಲು ಪಂಚಯಜ್ಞಗಳನ್ನು ವಿಧಿಸಿದ್ದಾರೆ. ವೇದಗಳ ಅಧ್ಯಯನ, ಅಧ್ಯಾಪನವೇ ಬ್ರಹ್ಮಯಜ್ಞ, ತರ್ಪಣ ಕೊಡುವುದೇ ಪಿತೃಯಜ್ಞ, ಹೋಮವೇ ದೈವಯಜ್ಞ, ಬಲಿ ಕೊಡುವುದು ಭೂತಯಜ್ಞ, ಅತಿಥಿ ಪೂಜನವೇ ನರಯಜ್ಞ. ಈ 5 ಯಜ್ಞಗಳನ್ನು ಲೋಪ ಮಾಡದೆ ಶಕ್ತನುಸಾರ ಆಚರಿಸುತ್ತಿದ್ದರೆ ಗೃಹವಾಸ ಮಾಡಿದ ಮತ್ತು ನಾದೋಷದ ಸಂಬಂಧವಿರುವುದಿಲ್ಲ. ಇವು ಮನುವಿನ ಆದೇಶಗಳು. ಎಲ್ಲ ಅಂಶವನ್ನು ಒಳಗೊಳ್ಳುವ ಸಮಗ್ರ ರೀತಿಯಲ್ಲಿ ಕಾನೂನುಗಳು ಇರುವುದಿಲ್ಲ. ಮುಖ್ಯ ಸಮಸ್ಯೆಗಳು ಇದ್ದೇ ಇರುತ್ತವೆ. ಮನುವಿಗೆ ಇದು ಗೊತ್ತಿತ್ತು. ಅಂತಹವುಗಳಿಗೆ ಪರಿಹಾರ ಸೂಚಿಸುತ್ತಾನೆ. 1208 ಇದರಲ್ಲಿ ಹೇಳದಿರುವ ಯಾವುದಾದರೂ ವಿಷಯದಲ್ಲಿ ಅನುಮಾನ ಬಂದರೆ ಗುರುಮುಖದಿಂದ ಅಧ್ಯಯನ ಮಾಡಿದ ಶಿಷ್ಟಾವಂತರು ಹೇಳಿದುದನ್ನೇ ಧರ್ಮವೆಂದು ತಿಳಿಯಬೇಕು. 1209 ವೇದಾಂಗ, ಮೀಮಾಂಸ, ನ್ಯಾಯ, ಧರ್ಮ, ಶಾಸ್ತ್ರ, ಪುರಾಣಾದಿಗಳನ್ನು ಒಳಗೊಂಡಿರುವ ವೇದಗಳನ್ನು ಬ್ರಹ್ಮಚರ್ಯಾಶ್ರಮದಲ್ಲಿ ಗುರುತಲದಲ್ಲಿ ಅಧ್ಯಯನ ಮಾಡಿದವರು ಉಪದೇಶ ಮಾಡಲು ಸಮರ್ಥರು. ಅವರು ಶಿಷ್ಟರು ಮತ್ತು ಧರ್ಮ ಪ್ರಮಾಣರು. 1213 ಉತ್ತಮವಾದ ಒಬ್ಬ ವೇದಜ್ಞಾನಿಯ ಅನುಭವ ಕೂಡ ಧರ್ಮ ಪ್ರಮಾಣವಾಗಬಲ್ಲದು. ವಿದ್ಯಾಹೀನರಾದ 10 ಲಕ್ಷ ಜನರಿದ್ದರೂ ಕೂಡ ಧರ್ಮ ಸೂಕ್ಷ್ಮವನ್ನು ಹಿಡಿಯಲಾರರು. ಮನು ಧರ್ಮ ಶಾಶ್ವತವಾದುದು. ಆದ್ದರಿಂದ ಅವುಗಳಲ್ಲಿ ಹೇಗೆ ಬದಲಾವಣೆ ತರಬೇಕೆಂಬ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಮನುವಿನ ಮುಂದಿದ್ದ ಒಂದೇ ಒಂದು ಪ್ರಶ್ನೆಯೆಂದರೆ ಆ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಅದನ್ನು ಮುಂದುವರಿಸುವುದು. ಈ ಉದ್ದೇಶವನ್ನಿಟ್ಟುಕೊಂಡು ಮನು ಅನೇಕ ಅವಕಾಶಗಳನ್ನು ಮಾಡಿದ್ದಾನೆ. ಸಾಮಾಜಿಕ ನಿಯಮವನ್ನು ಎತ್ತಿ ಹಿಡಿದು ಮುಂದುವರಿಸುವುದು ರಾಜನ ಧರ್ಮವೆಂದು ಮನು ಹೇಳುತ್ತಾನೆ.
374 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 8 ವೈಶ್ಯನನ್ನು ವಾಣಿಜ್ಯ, ಕೃಷಿ, ಪಶುಪಾಲನೆ, ಬಡ್ಡಿಗೆ ಹಣ ಕೊಡುವುದು ಮುಂತಾದ ಉದ್ಯೋಗಗಳನ್ನು ಮಾಡಲು ರಾಜನು ನೇಮಿಸಬೇಕು. ಶೂದ್ರ ಜಾತಿಯ ಪ್ರತಿಯೊಬ್ಬನು ಬ್ರಾಹ್ಮಣನ ಸೇವೆ ಮಾಡಬೇಕು. 8 ವೈಶ್ಯ ಶೂದ್ರರು ತಮ್ಮ ತಮ್ಮ ಕರ್ತವ್ಯ ಮಾಡಲು ರಾಜನು ಅವರನ್ನು ಪ್ರೇರೇಪಿಸಬೇಕು. ಅವರು ಸ್ವಕರ್ಮ ಭ್ರಷ್ಟರಾದರೆ ದೇಶದಲ್ಲಿ ಕೋಪೆಯುಂಟಾಗುತ್ತದೆ. ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮಾಡಲು ರಾಜ ಸೋತರೆ ರಾಜನನ್ನೇ ಧರ್ಮದ ಪ್ರಕಾರ ಶಿಕ್ಷಿಸಬೇಕು. 8 ತಂದೆ, ಗುರು, ಸ್ನೇಹಿತ, ತಾಯಿ, ಹೆಂಡತಿ, ಮಗ, ಆಳು ಯಾರೇ ಆಗಲಿ ಈ ಧರ್ಮವನ್ನು ಅನುಸರಿಸದಿದ್ದರೆ ಅವರನ್ನು ರಾಜ ಶಿಕ್ಷಿಸದೆ ಬಿಡಬಾರದು. 8 ಶೂದ್ರನಿಗೆ 1 ಪಣದಂಡ ಹಾಕಿದರೆ ರಾಜನಿಗೆ 1000 ಪಣದಂಡ ಹಾಕಬೇಕು. ಆ ದಂಡವನ್ನು ಅವನು ಬ್ರಾಹ್ಮಣರಿಗೆ ಕೊಡತಕ್ಕದ್ದು, ಇಲ್ಲವೇ ನದಿಗೆ ಎಸೆಯತಕ್ಕದ್ದು. ಇದು ಪವಿತ್ರವಾದ ಧರ್ಮ. ಈ ವ್ಯವಸ್ಥೆಯನ್ನು ಎತ್ತಿ ಹಿಡಿಯಲು, ಮುಂದುವರೆಸಲು ರಾಜ ಸೋತರೆ ಅವನು ಆಳುವ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ಏಕೆಂದರೆ ಅಂತಹ ರಾಜನ ವಿರುದ್ಧ ದಂಗೆ ಏಳಬೇಕೆಂದು ಮನು ಅನುಮತಿ ನೀಡುತ್ತಾನೆ. 8 ಬ್ರಾಹ್ಮಣರ ಧರ್ಮಕ್ಕೆ ಅಡ್ಡಿಯಾದರೆ ಅದನ್ನು ನಿವಾರಿಸಲು ಅವರು ಶಸ್ತ್ರ ಹಿಡಿಯಬಹುದು ಹಾಗೂ ವಿಪತ್ಕಾಲದಲ್ಲಿ ಸಹ ಅವರು ಶಸ್ತ್ರ ಹಿಡಿಯಬಹುದು. ಮೇಲಿನ 3 ವರ್ಣದವರಿಗೆ ಬಂಡಾಯ ಮಾಡುವ ಹಕ್ಕುಂಟು, ಆದರೆ ಶೂದ್ರನಿಗಿಲ್ಲ. ಇದು ತುಂಬಾ ಸ್ವಾಭಾವಿಕ, ಏಕೆಂದರೆ ಮೇಲಿನ 3 ವರ್ಣಗಳು ಮಾತ್ರ ಈ ವ್ಯವಸ್ಥೆಯ ಪೋಷಣೆಯಿಂದ ಲಾಭ ಪಡೆಯುತ್ತವೆ. ಆದರೆ ಈ ವ್ಯವಸ್ಥೆಯನ್ನು ನಿರ್ನಾಮ ಮಾಡಲು ರಾಜನ ಜೊತೆ ಕ್ಷತ್ರಿಯರು ಸೇರಿಕೊಂಡರೆ ಏನು ಮಾಡಬೇಕು? ಎಲ್ಲರನ್ನೂ, ವಿಶೇಷವಾಗಿ ಕ್ಷತ್ರಿಯರನ್ನು ಶಿಕ್ಷಿಸುವ ಅಧಿಕಾರ ಮನು ಬ್ರಾಹ್ಮಣರಿಗೆ ನೀಡುತ್ತಾನೆ. 1132 1122 ಎಂತಹ ತೊಂದರೆಯಾದರೂ ಧರ್ಮವನ್ನು ಬಲ್ಲ ಬ್ರಾಹ್ಮಣನು ರಾಜನಿಗೆ ದೂರು ಕೊಡಬಾರದು, ಏಕೆಂದರೆ ತನಗೆ ಉಪದ್ರವ ಕೊಡುವವರನ್ನು ಅವನು ತನ್ನ ಸ್ವಂತ ಶಕ್ತಿಯಿಂದಲೇ ಶಿಕ್ಷಿಸಬಹುದು. ಇತರರನ್ನು ಆಶ್ರಯಿಸಿರುವ ರಾಜನ ಶಕ್ತಿಗಿಂತಲೂ ತನ್ನನ್ನೇ ಆಶ್ರಯಿಸಿರುವ ಬ್ರಾಹ್ಮಣನ ಶಕ್ತಿ ದೊಡ್ಡದು. ಆದ್ದರಿಂದ ಬ್ರಾಹ್ಮಣನು ತನ್ನ ಸ್ವಂತ ಶಕ್ತಿಯಿಂದಲೇ ಶತ್ರುಗಳನ್ನು ಹತ ಮಾಡಬಹುದು. ಅಂಗೀರಸನಿಗೆ ಅಥರ್ವನು ಹೇಳಿಕೊಟ್ಟ ಶಕ್ತಿಶಾಲಿ ಮಂತ್ರಗಳನ್ನು ಯಾವುದೇ ಸಂಕೋಚವಿಲ್ಲದೆ ಬ್ರಾಹ್ಮಣನು ಉಪಯೋಗಿಸಬಹುದು, ಏಕೆಂದರೆ ವಾಕ್ಕು ಬ್ರಾಹ್ಮಣನ ಆಯುಧ. ಆದ್ದರಿಂದ ಅವನು ತನ್ನ ಮಾತಿನ ಆಯುಧದಿಂದ ತನ್ನ ಶತ್ರುಗಳನ್ನು ನಾಶಪಡಿಸಬಹುದು. ಗೃಹದ ನೀತಿನಿಯಮಗಳು 375 320 ಎಲ್ಲ ಸಂದರ್ಭಗಳಲ್ಲಿ ಉಗ್ರನಾಗಿ ಕ್ಷತ್ರಿಯನು ಆಯುಧವನ್ನು ಬ್ರಾಹ್ಮಣನ ಮೇಲೆ ಎತ್ತಿದರೆ ಬ್ರಾಹ್ಮಣನು ಅವನನ್ನು ತಹಬಂದಿಗೆ ತರಬಹುದು, ಏಕೆಂದರೆ ಕ್ಷತ್ರಿಯನು ಬ್ರಹ್ಮದಿಂದ ಜನಿಸಿದವನು. ಶಸ್ತ್ರ ಹಿಡಿಯದೆ ಬ್ರಾಹ್ಮಣರು ಹೇಗೆ ಕ್ಷತ್ರಿಯರನ್ನು ಶಿಕ್ಷಿಸಬಲ್ಲರು? ಇದು ಮನುವಿಗೆ ಗೊತ್ತು. ಆದ್ದರಿಂದಲೇ ಕ್ಷತ್ರಿಯರನ್ನು ಶಿಕ್ಷಿಸಲು ಬ್ರಾಹ್ಮಣರು ಶಸ್ತ್ರಸಜ್ಜಿತರಾಗಬೇಕೆಂದು ಅವನು ಹೇಳುತ್ತಾನೆ. 12 ಸೇನಾಧಿಪತಿ, ರಾಜ್ಯ ಪ್ರಧಾನ, ದಂಡ ಪ್ರಧಾನ ಎಲ್ಲರೂ ವೇದಶಾಸ್ತ್ರಜ್ಞರಾಗಿದ್ದರೆ ಒಳ್ಳೆಯದು. ಹೀಗೆ ಚಾತುರ್ವರ್ಣ ವ್ಯವಸ್ಥೆಯನ್ನು ಮುಂದುವರೆಸುವುದೇ ಮನುವಿನ ಉದ್ದೇಶ. ಅದರಲ್ಲಿ ಈ ಮೂಲಭೂತ ಬದಲಾವಣೆಯನ್ನು ಮಾಡಲು ಅವನು ಹಿಂಜರಿಯಲಿಲ್ಲ, ಏಕೆಂದರೆ ಮನುವಿಗಿಂತ ಮೊದಲು ಪ್ರಚಲಿತವಿದ್ದ ಕಾನೂನಿಗೆ ಹೋಲಿಸಿದರೆ ಬ್ರಾಹ್ಮಣನು ಶಸ್ತ್ರ ಹಿಡಿಯಬೇಕೆಂಬುದು ಮೂಲಭೂತ ಬದಲಾವಣೆ. ಬ್ರಾಹ್ಮಣನು ಶಸ್ತ್ರ ಹಿಡಿಯಬಾರದೆಂಬ ನಿಷೇಧ ಬಹಳ ಕಟ್ಟುನಿಟ್ಟಿನದಾಗಿತ್ತು. ಮನುವಿಗಿಂತ ಮೊದಲಿದ್ದ ಆಪಸ್ತಂಭ ಧರ್ಮಸೂತ್ರ ಆ ನಿಯಮವನ್ನು ಮುಂದಿನ ಮಾತುಗಳಲ್ಲಿ ಹೇಳುತ್ತದೆ. 110 29 6 ಶಸ್ತ್ರವನ್ನು ಪರೀಕ್ಷಿಸಬೇಕೆಂಬ ಮನಸ್ಸಿದ್ದರೂ ಕೂಡ ಬ್ರಾಹ್ಮಣನು ಅದನ್ನು ಕೈಗೆತ್ತಿಕೊಳ್ಳಬಾರದು. ಮನುವಿನ ನಂತರ ಬಂದ ಬೌದ್ಧಾಯನ ಮೇಲಿನ ಮಾತನ್ನು ಇನ್ನೂ ಉತ್ತಮಗೊಳಿಸಿ ತನ್ನ ಧರ್ಮಸೂತ್ರದಲ್ಲಿ ಹೀಗೆ ಹೇಳಿದ್ದಾನೆ. 2:24 18 ಗೋರಕ್ಷಣೆಗಾಗಿ ಬ್ರಾಹ್ಮಣರನ್ನು ಕಾಪಾಡಲು ಅಥವಾ ವರ್ಣಸಂಕರವಾದಾಗ ಬ್ರಾಹ್ಮಣರು ಮತ್ತು ವೈಶ್ಯರು ಕೂಡ ಧರ್ಮಪರಿಪಾಲನೆಗಾಗಿ ಶಸ್ತ್ರಗಳನ್ನು ಹಿಡಿಯತಕ್ಕದ್ದು. ವ್ಯವಸ್ಥೆಯನ್ನು ಶತಾಯಗತಾಯ ಉಳಿಸತಕ್ಕದ್ದು. ನಕ್ಷತ್ರ ಚಿಹ್ನೆ